ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲ ವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿವಲಯೇ ವ್ಯಸ್ತಾರಿಗೋ ಸಂತತಿ ಪ್ರಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶೀತತ್ವಂ ಪರಂ ಧ್ವಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಾಕಾರಿ ಸನಮಾರ್ಗಗಃ ತೇನೋ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ಮಯಿ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮ ಭೂಯಾತ್ತತ್ವ ವಿನಿರ್ಣಯಾಯ ಭಗವಾನಾನಂದತೀರ್ಥೋ ಮುನಿಃ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲೆ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಂ ಸನ್ನಿಧಿಂ ಮಾನಸೇ ಚ ರಮಾನಿವಾಸೋಚಿತ ವಾಸಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿರಭವತಾದ್ವಿಭೂತ್ಯೈ ಪದವಾಕ್ಯ ಪ್ರಮಾಣದ್ಯಾನ್ ಪ್ರತಿವಾದಿ ಮದಚ್ಛಿಲಃ ಶ್ರೀಮದಕ್ಷೋಭ್ಯ ತೀರ್ಥಾಖ್ಯಾನುಪತಿಷ್ಠೆ ಗುರುನ್ಮಮ ಶ್ರೀಮದಾನಂದ ತೀರ್ಥಾರ್ಯ ಸನ್ಮನಃ ಸರಸೇ ಭುವಿ ಅನುವ್ಯಾಖ್ಯಾನನಲಿನೇ ಚಂಚರೀಕತಿ ಮೇ ಮನಃ ನ ಶಬ್ದಾಬ್ದೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಃ ಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಮನ್ಯಾ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಭಗವತಾ ಬಾದರಾಯಣೇನ ಪ್ರಾಣಿನಾಂ ನಿಶ್ರೇಯಸಾಯ ಪ್ರಣೀತಮಪಿ ಬ್ರಹ್ಮಮೀಮಾಂಸಾಶಾಸ್ತ್ರಂ ಅಸಾಧು ನಿಬಂಧಂ ದತಮಸ ಅವಕುಂಠಿತತ್ವೇನ ಪ್ರಣೀತಮಿವ ಮನ್ಯಮಾನಃ ಭಗವಾನ್ ಆನಂದತೀರ್ಥಮುನಿಃ ಯಥಾಚಾರ್ಯಾಭಿಪ್ರಾಯಂ ಅಸ್ಯ ಭಾಷ್ಯಂ ವಿಧಾಯ ಅನುಭಾಷ್ಯಮಪಿ ಕರಿಷ್ಯನ್ ವಿಲೀನ ಪ್ರಕೃತಿತಯ ಸ್ವಯಮಂತರಾಯ ವಿದುರೋಪಿ ಅನವರತಮೀಶ್ವರ ಪ್ರವಣಕಾಯ ಕರಣ ವೃತ್ತಿರಪಿ ನಾರಾಯಣ ಪ್ರಣಾಮಾದಿಕಂ ಪಾಯಿಪ್ಸಿತಸ್ಯಾನಂತರಾಯ ಪರಿಸಮಾಪ್ತೆ ಪ್ರಚಯಸ್ಯ ಚ ಹೇತುತಯಾ ಅವಗೀತ ಶಿಷ್ಟಾಚಾರ ಪರಂಪರಾದಿನ ಅವಗತಂ ಅವಶ್ಯಂ ಕರಣೀಯಂ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೌ ನಿಬಧ್ನಾತಿ ನಾರಾಯಣಮಿತಿ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿಮಾವಥ್ಯ ಧೀಮಂ ದರಮಹೀಭೃತ ಪ್ರಾಪ್ತಾ ನ್ಯಾಯಸುಧಾಯೇನ ತಂ ಜಯೀಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾಲಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ಲಕ್ಷಣಾಮೃತದೋಹಿನಿ ಗುರುವನುಗ್ರಹ ರೂಪಾಂತಾಂ ಕಾಮಧೇನುಮುಪಾಸ್ಮಯೇ ಮದ್ಭೋಕ್ತಿರ್ದ್ವಿನದಿ ಜಯರ್ಯ ಶುಭಮಾಕ್ಷುರ್ಯಾತ್ಮಜಾ ಸಂಗಮೆ
व्याख्यास्तारमहो विधाय नृहरे प्राप्य प्रसादं परम् प्रापुर्ये कृत्यतां गतमल विद्यादिराजादयो योगीशा कृपयन्तु ते जयमुनेर्भावस्य बोधाय मे शुकेन शान्त्यादिषु वाङ्मयेषु व्यासेन धैर्यं बुधिनोपमेयम् मनोजचित्या मनसां निपत्य रघुत्तमाख्यं स्वगुरुं नमामि न दग्धं यस्य कौपीनम् अग्नौ दत्तमपि स्फुटम् वेदौ व्यासगुरुं नौमि श्रीवेदेश नमस्कृतम् सत्यनाथ गुरुः पातु योधीरो नवचन्द्रिका नवामृतगदा तीर्थताण्डवानि व्यचीकृपथ आरूढः सहसा यतीन्द्रपदवीं गत्वा च वाराणसी तत्रत्यान् कुमतप्रचारनिरतानद्वैतदिग्धन्तिनः प्रौढार्थे वचने सुयुक्तिखचितैः सम्भीषयन्मोदयन् सत्यध्यानसुखे सरी विजयते पादासितः श्रीपतेः प्रावोचद्योतिकं न्यायसुधावाक्यार्थचन्द्रिका सत्यप्रज्ञगुरुर्दद्यात् प्रज्ञां वैरान्तिकीं सदा बन्धुस्त्वं गुरुरिष्टदैवतमिति त्वत्पादपङ्केरोऽहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविदौ नूनं मनाक्माकृताः सत्याभिज्ञगुरोस्त्वदङ्घ्रियुगलम् हित्वा न मे सद्गतिः सत्याभिज्ञकराब्जोत्थान् 50 वर्षपूजकान् सत्यप्रमोदतीर्थार्यान् नौमिन्यायसुधारतान् वेदेश मुनिसत्पादसेवा सम्प्राप्त वैभवान् यादवार्यान् वरसुधा टीकाकारान् वयं नुमः पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरून् मम अपादमूलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः शुभां ध्यायन्ति ये कामान् गुरुदेवः प्रसादजान् इतरान् आत्मपापोत्थं तेषां विद्या फलिष्यति यैरहं शुकवत् सम्यक् शिक्षितोऽस्मि कृपालुभिः श्रीमः सत्यात्मतीर्थार्यान् वन्दे विद्या गुरून् मम सत्प्रमोद कृपापात्रं जगत्पूज्य महागुरुं सदा सच्छास्त्रनिरतं श्री सत्यात्ममुनिं भजे स्वस्त्यस्तु सतामखिल सन्मङ्गलानि भवन्तु श्री गुरुभ्यो नमः हरि ಓಂ ಶಾಸ್ತ್ರಯೋನಿತ್ವಾದಿಕರಣದಲ್ಲಿ ಪರಮಾತ್ಮನನ್ನ ಜಗತ್ಕಾರಣ ಅಂತ ತಿಳಿಯತಕ್ಕಂಥದ್ದು ಕೇವಲ ಅನುಮಾನಗಳಿಂದ ಆಗೋದಿಲ್ಲ. ಈ ಜಗತ್ಕಾರಣತ್ವ ಎಂಬ ವಿಷಯ ಇದು ಆಗಮೈಕ ವೇದ್ಯ, ಆಗಮದಿಂದ ಮಾತ್ರ ತಿಳಿಯತಕ್ಕಂಥದ್ದು. ಈ ವಿಚಾರವನ್ನು ಹಿಂದೆ ಸಮರ್ಥನೆ ಮಾಡಿದ್ದೇವೆ. ಈ ವಿಚಾರವೇ ಶ್ರುತಿನೂ ಕೂಡ ಹೇಳ್ತಾ ಇದೆ ಎಂಬ ಮಾತನ್ನ ಆಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಟೀಕಾಕೃತ್ಪಾದರ ವಾಕ್ಯ ನೋಡಿ, ಜಗತ್ಕಾರಣಸ್ಯ ಅನುಮಾನ ಅವೇದ್ಯತ್ವಂ ಶ್ರುತಿಭಿರಪಿ ಸಿದ್ಧಂ ಇತ್ಯಾಹ ನಾವೇದವಿತ ಇತಿ. ನೋಡಿ, ಜಗತ್ಕಾರಣತ್ವ ಎಂಬ ಈ ವಿಷಯ ಇದು ಅನುಮಾನದಿಂದ ವೇದ್ಯವಲ್ಲ ಅಂಬೋದು ಶ್ರುತಿಯಿಂದಲೂ ಕೂಡ ಈ ವಿಚಾರ ತಿಳಿಯುತ್ತಾ ಇದೆ. ಶ್ರುತಿಭಿರಪಿ ಸಿದ್ಧಂ, ಶ್ರುತಿಯಿಂದಲೂ ತಿಳಿಯುತ್ತಾ ಇದೆ. ಅದನ್ನೇ ಆಚಾರ್ಯರು ನಾವೇದವಿತ ಎಂಬ ಮಾತಿನಿಂದ ಶ್ಲೋಕ ಹೇಳಿ ಅರ್ಥ ತಿಳಿಯೋಣ. ನಾವೇದ ವಿನ್ನ ತರ್ಕೇಣ ಮತಿರಿತ್ಯಾದಿ ವಾಕ್ಯತಃ ತರ್ಕೋ ಜ್ಞಾಪಯಿತುಂ ಶಕ್ತಃ ನೇಷಿತಾರಂ ಕಥಂಚನ. ಏನರ್ಥ ಗೊತ್ತಾ?
ನಾವೇದ ವಿನ್ಮನುತೇರಂ ಬೃಹಂತಂ ಅಂತ ಶ್ರುತಿ ಇದೆ. ಮತ್ತು ನ ತರ್ಕೇಣ ನಾವೇದವಿತ ಒಂದು ಶ್ರುತಿ, ನ ತರ್ಕೇಣ ಅಂಬೋ ವಾಕ್ಯದಿಂದ ಇನ್ನೊಂದು ಶ್ರುತಿ ಗ್ರಹಣ ಮಾಡ್ತಾರೆ. ನೈಷಾ ತರ್ಕೇಣ ಮತಿರಾಪನೇಯ ಪ್ರೋಕ್ತಾನ್ನೇನೈವ ಸುಜ್ಞಾನೇನ ಪ್ರೇಷ್ಠ ಅಂತ ಬರ್ತದೆ, ಇರ್ಲಿ. ಆಮೇಲೆ ನೇಂದ್ರಿಯಾಣಿ ನಾನುಮಾನಂ ವೇದಾಖ್ಯೇವೇನಂ ವೇದಯಂತಿ ಇತಿಮತಿ ಇತ್ಯಾದಿ ವಾಕ್ಯತಃ. ಇದೇ ಮೊದಲಾದ ಶ್ರುತಿ ವಾಕ್ಯಗಳಿಂದ ಈಶಿತಾರಂ ಜಗತ್ಕರ್ತೃವಾದ ವ್ಯಕ್ತಿಯನ್ನ ಕಥಂಚನ ಯಾವ ರೀತಿಯಿಂದಲೂ ಕೂಡ ತರ್ಕ ಜ್ಞಾಪಯಿತು ನ ಶಕ್ತಃ, ತರ್ಕವು ಕೇವಲ ಅನುಮಾನವು ಜಗತ್ಕರ್ತೃವಾದ ಪರಮಾತ್ಮನನ್ನು ತಿಳಿಸಿಕೊಡ್ಲಿಕ್ಕೆ ಸಮರ್ಥವಾಗುವುದಿಲ್ಲ. ಆ ಜಗತ್ಕರ್ತೃವಾದ ಭಗವಂತನನ್ನ ವೇದಾದಿಗಳಿಂದಲೇ ತಿಳಿಯಬೇಕು. ಅವನ ಆಗಮೈಕ ವೇದ್ಯ, ವೇದದಿಂದಲೇ ತಿಳಿಯಬೇಕು, ಕೇವಲ ಅನುಮಾನದಿಂದ ತಿಳಿಯಲಿಕ್ಕೆ ಸಾಧ್ಯವಿಲ್ಲ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಟೀಕಾಕೃತ್ಪಾದರು ವಿವರಣೆ ಬರೆಯುತ್ತಾರೆ. ನಾವೇದವಿತ ಎಂಬ ವಾಕ್ಯದಿಂದ ಯಾವ ಶ್ರುತಿಯನ್ನು ಹಿಡಿದ್ರು ಆಚಾರ್ಯರು, ನತರ್ಕೇಣ ಎಂಬ ವಾಕ್ಯದಿಂದ ಯಾವ ಶ್ರುತಿಯನ್ನು ಹಿಡಿದ್ರು ಅದನ್ನು ಬರೀತಾ ಇದ್ದಾರೆ ನೋಡಿ. ನಾವೇದ ವಿನ್ಮನುತೇತಂ ಬೃಹಂತಂ ಒಂದು ಶ್ರುತಿ, ನ ತರ್ಕೇಣ ನೈಷಾ ತರ್ಕೇಣ ಮತಿರಾಪನೇಯ ನ ತರ್ಕೇಣ ಮತಿ ಇತಿ. ಆಮೇಲೆ ಇನ್ನೊಂದನ್ನು ಟೀಕಾರಾಯರು ಬರೀತಾರೆ. ಈ ಶ್ರುತಿಗಳಿಂದ ನೇಂದ್ರಿಯಾಣಿ ನಾನುಮಾನಂ ವೇದಾಖ್ಯೇವೇನಂ ವೇದಯಂತಿ ಅಂದ್ರೆ ಅವೇದವಿನ್ನ ಮನುತೆ ತಂ ಆ ಬೃಹಂತಂ ಗುಣಪರಿಪೂರ್ಣನಾದ ಪರಮಾತ್ಮನನ್ನ ಅವೇದವಿತ ಅಂದ್ರೆ ವೇದಜ್ಞಾನಿ ಆಗದೇ ಇದ್ದವು ನ ಮನುತೆ ಪೂರ್ಣವಾಗಿ ಸರಿಯಾಗಿ ತಿಳಿಯೋದಿಲ್ಲ. ಆಮೇಲೆ ಯೇಷಾ ಮತಿ, ಈ ಭಗವದ್ವಿಷಯಕವಾದ ಜ್ಞಾನವೂ ಮತಿಯೂ ನ ತರ್ಕೇಣ ಅಪನೇಯ, ತರ್ಕದಿಂದ ಇದನ್ನು ಹೋಗಲಾಡಿಸಲಿಕ್ಕಾಗೋದಿಲ್ಲ. ಮತ್ತು ನ ಇಂದ್ರಿಯಾಣಿ, ಇಂದ್ರಿಯಗಳು ಈ ಪರಮಾತ್ಮನನ್ನು ತಿಳಿಸಿಕೊಡೋದಿಲ್ಲ. ಜಗತ್ಕರ್ತೃವಾದ ಪರಮಾತ್ಮನನ್ನು ಇಂದ್ರಿಯಗಳು ತಿಳಿಸಿಕೊಡೋದಿಲ್ಲ. ನ ಅನುಮಾನಂ, ಅನುಮಾನವೂ ಕೂಡ ಜಗತ್ಕರ್ತೃವಾದ ಈ ವ್ಯಕ್ತಿಯನ್ನ ತಿಳಿಸಿಕೊಡೋದಿಲ್ಲ. ವೇದಾಯೇವ, ವೇದಗಳೇನೇ ಏನಂ ಈ ಪರಮಾತ್ಮನನ್ನ ವೇದಯಂತಿ ತಿಳಿಸಿಕೊಡುತ್ತವೆ ಎಂಬ ಮಾತನ್ನ ಶ್ರುತಿಯಲ್ಲಿ ಹೇಳ್ತಾ ಇದ್ದಾರೆ. ಇತ್ಯಾದಿ ವಾಕ್ಯತಃ, ಇದೇ ಮೊದಲಾದ ವಾಕ್ಯಗಳಿಂದ ಇತಿ ಜ್ಞಾಯತೆ ಇತಿ ಶೇಷ, ಜಗತ್ಕರ್ತೃತ್ವ ಆ ಈಶಿತಾರನಾದ ವ್ಯಕ್ತಿಯನ್ನ, ಜಗತ್ಕರ್ತೃವಾದ ವ್ಯಕ್ತಿಯನ್ನ ಶ್ರುತಿಯಿಂದಲೇ ತಿಳಿಯಬೇಕು, ಅನುಮಾನ ತರ್ಕಗಳಿಂದ ತಿಳಿಯಲಿಕ್ಕಾಗೋದಿಲ್ಲ ಎಂಬ ವಿಚಾರ ಈ ಶ್ರುತಿಗಳಿಂದ ನಮಗೆ ಜ್ಞಾಪನವಾಗುತ್ತಾ ಇದೆ, ತಿಳಿಯುತ್ತಾ ಇದೆ. ಇತ್ಯಾದಿ ವಾಕ್ಯತಃ ಇತಿ ಜ್ಞಾಯತೆ, ಇತಿ ಜ್ಞಾಯತೆ ಅಂತ ಇಟ್ಟುಕೊಳ್ಬೇಕು ಆ ಶ್ಲೋಕದಲ್ಲಿ. ಈ ರೀತಿಯಾಗಿ ಈ ವಾಕ್ಯದಿಂದ ತಿಳಿಯುತ್ತಾ ಇದೆ ನೋಡಿ. ಇಲ್ಲಿ ತರ್ಕ ತರ್ಕ ಅಂತ ಅಂದಿದ್ದಾರೆ. ತರ್ಕ ಅಂದ್ರೆ ತರ್ಕ ಇತಿ ಅನುಮಾನ ಮಾತ್ರೋಪಲಕ್ಷಣಂ ಎಂಬ ಮಾತನ್ನ ಹೇಳ್ತಾ ಇದ್ದ. ಇಲ್ಲಿ ತರ್ಕ ಎಂಬ ಶಬ್ದಕ್ಕೆ ಅನುಮಾನ ಮಾತ್ರಕ್ಕೆ ಅದು ಉಪಲಕ್ಷಣ ಎಂಬ ಅಭಿಪ್ರಾಯವನ್ನು ಹೇಳ್ತಾ ಇದೆ. ತರ್ಕ ಶಬ್ದಕ್ಕೆ ಕೇವಲ ದೂಷಣಾನುಮಾನ ಅಂದ್ರೆ ಪ್ರಸಂಗಾನುಮಾನ. ತರ್ಕ ಅಂದ್ರೆ ಇಲ್ಲಿ ಬರೇ ಆಪಾದನೆ ಮಾಡೋದು ಪ್ರಸಂಗ ಅನುಮಾನ ಅಂತ ಕರೀತಾರೆ, ದೂಷಣಾನುಮಾನ ಅಂತ ಕರೀತಾರೆ. ತರ್ಕ ಅಂದ್ರೆ ಇಲ್ಲಿ ಕೇವಲ ದೂಷಣಾನುಮಾನ ಅಷ್ಟೇ ಅಲ್ಲ, ಅದು ಎಲ್ಲಾ ಅನುಮಾನವನ್ನು ಉಪಲಕ್ಷಣತೆಯ ತೆಗೆದುಕೊಳ್ಳಬಹುದು. ಅಂದ್ರೆ ದೂಷಣಾನುಮಾನದಿಂದಾಗಲಿ ಸಾಧನಾನುಮಾನದಿಂದಾಗಲಿ ಯಾವ ಅನುಮಾನದಿಂದಲೂ ಪರಮಾತ್ಮನನ್ನು ತಿಳಿಯಲಿಕ್ಕಾಗಲ್ಲ. ವೇದದಿಂದಲೇ ಪರಮಾತ್ಮನನ್ನು ತಿಳಿಯಬೇಕು ಅಂತ ಅಭಿಪ್ರಾಯ. ಸರಿ, ನೇಷಿತಾರಂ ಕಥಂಚನ ಶ್ಲೋಕದಲ್ಲಿ ಈಶಿತಾರಂ, ಈಶಿತಾರಂ ಅಂದ್ರೆ ಜಗತ್ಕರ್ತಾರಂ ಟೀಕರ ಅರ್ಥ ಬರೀತಾ ಇದ್ದ. ಈಶಿತಾರ ಅಂದ್ರೆ ಜಗತ್ಕರ್ತೃವಾದ ವ್ಯಕ್ತಿಯನ್ನ ಈ ತರ್ಕ ತಿಳಿಸಿಕೊಡೋದಕ್ಕೆ ಸರ್ವಥಾ ಸಮರ್ಥವಾಗೋದಿಲ್ಲ ಅಂತ ಅಭಿಪ್ರಾಯ. ಆಮೇಲೆ ಕಥಂಚನ ಯಾವ ರೀತಿಯಿಂದಲೂ ತಿಳಿಸಿಕೊಡ್ಲಿಕ್ಕಾಗೋದಿಲ್ಲ ತರ್ಕ ಎಂಬುದು ಪರಮಾತ್ಮನನ್ನು. ಯಾವ ರೀತಿಯಿಂದಲೂ ಅದರ ಅರ್ಥ ಏನ್ರಿ? ಕಥಂಚ ಸಾಮಾನ್ಯತೋ ವಿಶೇಷತಶ್ಚ, ಕೇವಲ ಅನುಮಾನ ತರ್ಕಗಳು ಇದು ಸಾಮಾನ್ಯವಾಗಿ ಆಗಲಿ ಅಥವಾ ವಿಶೇಷವಾಗಿ ಆಗಲಿ ಪರಮಾತ್ಮನನ್ನು ತಿಳಿಸಿಕೊಡೋದಕ್ಕೆ ತರ್ಕಗಳು ಅನುಮಾನಗಳು ಸಮರ್ಥವಾಗೋದಿಲ್ಲ
ಅಂತ ಅಭಿಪ್ರಾಯ. ಇಷ್ಟು ಶ್ಲೋಕಾರ್ಥವನ್ನು ಟೀಕಾಕೃತ್ಪಾದರು ಬರೆದರು. ಇದರ ಜೊತೆಗೆ ನೋಡಿ, ನೀವು ಈಶ್ವರ ಸರ್ವಜ್ಞ ಸರ್ವಕರ್ತೃತ್ವಾತ್ ಅಂತ ಅನುಮಾನ ಮಾಡಬಹುದು. ಜಗತ್ಕರ್ತೃವಾದ ವ್ಯಕ್ತಿ ಯಾವನು ಅಂದ್ರೆ ಶಿವಾದಿಗಳು, ಅವರ ಪ್ರಕಾರ ಅವರು ಸರ್ವಜ್ಞರು ಅಂತ ನಾವು ಸಾಧನೆ ಮಾಡುತ್ತೇವೆ ಅಂತಂದರೆ ಕೇವಲ ಅನುಮಾನದಿಂದ ಸರ್ವಜ್ಞಾದಿಗಳನ್ನ ಪರಮಾತ್ಮನಿಗೆ ಸಾಧನೆ ಮಾಡುತ್ತೇನೆ ಅಂತಂದ್ರೂ ಕೂಡ ಅದಕ್ಕೆ ಸತ್ಪ್ರತಿಪಕ್ಷತ ಎಂಬ ದೋಷ ಉಂಟು. ಹಿಂದಿನ ಅನುಮಾನಗಳಿಗೆ ಹೇಳಿದಂತೆ. ಅಂದ್ರೆ ಹಿಂದಿನ ಅನುಮಾನಗಳಲ್ಲಿ ಏನು ಮಾಡಿದರು? ಕೇವಲ ಅನುಮಾನದಿಂದ ಜಗತ್ಕರ್ತೃವಾದ ವ್ಯಕ್ತಿಯನ್ನು ಸಾಧನೆ ಮಾಡುತ್ತೇವೆ ಅಂತಂದ್ರೆ ನಾವು ಪ್ರತಿಯಾದ ಅನುಮಾನದಿಂದ ಆ ವ್ಯಕ್ತಿ ಜಗತ್ಕರ್ತೃ ಅಲ್ಲ ಅಂತ ಸಾಧನೆ ಮಾಡಬಹುದು ಅಂತ ಹೇಳಿದ್ದೇವೆ. ಈಗ ಮುಂದೆ ಆಚಾರ್ಯರು ಕೇವಲ ಅನುಮಾನಗಳಿಂದ ಪರಮಾತ್ಮ ಸರ್ವಜ್ಞ ಅಂತ ನಾವು ಸಾಧನೆ ಮಾಡ್ಲಿಕ್ಕೆ ಹೊರಟ್ರೆ ಅಲ್ಲಿಯೂ ಕೂಡ ಸತ್ಪ್ರತಿಪಕ್ಷತ ಎಂಬ ದೋಷವನ್ನ ಹೇಳಬೇಕಾಗುತ್ತದೆ ಅಂತ ಅಭಿಪ್ರಾಯ. ಟೀಕಾಕೃತ್ಪಾದರ ಅವತನಿಕ ನೋಡಿ, ವನಕೃತ್ವಾದಿ ಎಂಬ ಶ್ಲೋಕಕ್ಕೆ ಏನು? ಯದಪಿ ಕಾರ್ಯತ್ವ ಹೇತೋ ಪಕ್ಷಧರ್ಮತಾ ಬಲಾತ್ ಅನ್ಯಸ್ಮಾದ್ವಾ ಅನುಮಾನಾತ್ ಈಶ್ವರಸ್ಯ ಸಾರ್ವಜ್ಞಾದಿ ಸಿದ್ಧಿ ಇತಿ ತದಪಿ ಪ್ರತಿಪಕ್ಷ ದುಷ್ಟತ್ವಾತ್ ಅಯುಕ್ತಂ ಇತ್ಯಾಹ. ನೋಡಿ, ಹಿಂದೆ ಕಾರ್ಯತ್ವಾದಿ ಹೇತುಗಳಿಗೆ ಪಕ್ಷಧರ್ಮತಾ ಬಲದಿಂದ ಆಗಲಿ, ಹೇತು ಪಕ್ಷದಲ್ಲಿ ಇದೆ ಆದ್ದರಿಂದ ಹೇಳ್ತೇವೆ ಅಂತಂದ್ರೂ ಕೂಡ, ಮತ್ತು ಬೇರೆ ಅನುಮಾನದಿಂದ ಆಗಲಿ, ನೀವು ಈ ರೀತಿ ಅಂದ್ರೆ ಪಕ್ಷಧರ್ಮತಾ ಬಲದಿಂದ ಆಗಿರಬಹುದು, ಬೇರೆ ಅನುಮಾನಗಳಿಂದ ಆಗಿರಬಹುದು, ಈಶ್ವರನಿಗೆ ನಾವು ಕೇವಲ ಅನುಮಾನಗಳಿಂದ ಸರ್ವಜ್ಞತ್ವಾದಿ ಧರ್ಮಗಳನ್ನು ಸಾಧನೆ ಮಾಡುತ್ತೇವೆ ಅಂತಂದರೆ ಅದು ಕೂಡ ಪ್ರತಿಪಕ್ಷ ಅನುಮಾನದಿಂದ ದುಷ್ಟವಾಗುತ್ತದಾದ್ದರಿಂದ ಕೇವಲ ಅನುಮಾನದಿಂದ ಸಾರ್ವಜ್ಞಾದಿಗಳನ್ನು ಸಾಧನೆ ಮಾಡ್ಲಿಕ್ಕಾಗೋದಿಲ್ಲ ಎಂಬುದನ್ನು ಹೇಳ್ತಾ ಇದ್ದಾರೆ ಆಚಾರ್ಯರು ಈ ಮುಂದಿನ ಶ್ಲೋಕದಿಂದ. ಶಬ್ದಾರ್ಥ ನೋಡಿ, ಯದಪಿ ಯಾವ ಕಾರ್ಯತ್ವಾದಿ ಹೇತುವಿಗೆ, ಯದಪಿ ಕಾರ್ಯತ್ವಾದಿ ಹೇತುವಿಗೆ ಪಕ್ಷಧರ್ಮತಾ ಬಲದಿಂದ ಮತ್ತು ಅನ್ಯಸ್ಮಾದ್ವಾ ಅನುಮಾನಾತ್ ಬೇರೆ ಅನುಮಾನಗಳಿಂದಲಾದರೂ ಈಶ್ವರನಿಗೆ, ಈ ಪರಮಾತ್ಮನಿಗೆ ಸಾರ್ವಜ್ಞಾದಿ ಸಿದ್ಧಿ, ಸಾರ್ವಜ್ಞಾದಿಗಳನ್ನು ನಾವು ಸಾಧನೆ ಮಾಡಬಹುದು ಅಂದ್ರೆ ಇತಿ ತದಪಿ ಈ ವಿಚಾರವು ಕೂಡ ಪ್ರತಿಪಕ್ಷ ದುಷ್ಟತ್ವ, ಈ ವಿಚಾರವು ಪ್ರತಿಪಕ್ಷದಿಂದ ದುಷ್ಟವಾಯಿತು. ಅಂದ್ರೆ ಇದಕ್ಕೂ ಸತ್ಪ್ರತಿಪಕ್ಷತಾ ಎಂಬ ದೋಷ ಬರುತ್ತದೆ. ಆದ್ದರಿಂದ ಕೇವಲ ಅನುಮಾನದಿಂದ ಸಾರ್ವಜ್ಞಾದಿಗಳನ್ನು ಸಾಧನೆ ಮಾಡೋದು ಅಯುಕ್ತ, ಸರಿಯಲ್ಲ ಎಂಬ ವಿಚಾರವನ್ನು ಇತ್ಯಾಹ, ಈ ವಿಚಾರವನ್ನೇ ವನಕೃತ್ವ ಎಂಬ ಅನುಮಾನದಿಂದ ಹೇಳ್ತಾ ಇದ್ದಾರೆ ಅಂತ ಅಭಿಪ್ರಾಯ. ಶ್ಲೋಕ ಹೇಳಿ. ವನಕೃತ್ವಾದಿ ರೂಪೇಣ ಪಕ್ಷಭೂತಸ್ಯ ಚೇಷಿತುಃ ಕಿಂಚಿತ್ ಜ್ಞತ್ವಂ ಹಿ ಪುಂಸ್ತ್ವೇನ ಶಕ್ಯಂ ಸಾಧಯಿತುಂ ಸುಖಂ. ಏನರ್ಥ ಗೊತ್ತ ಈ ಶ್ಲೋಕಕ್ಕೆ? ವನಕರ್ತೃತ್ವ, ಅರಣ್ಯವನ್ನ ಮಾಡಿದವನು ಎಂಬುವ ಈ ರೂಪದಿಂದ, ವನಕೃತ್ವಾದಿ ರೂಪೇಣ ಅರಣ್ಯಾದಿಗಳನ್ನ ಸೃಷ್ಟಿ ಮಾಡಿದವನು ವನಕರ್ತೃವಾಗಿದ್ದಾನೆ ಎಂಬ ಹೇಳೋ ಮೂಲಕ, ಅಂದ್ರೆ ವನಕರ್ತೃತ್ವಾದಿ ರೂಪೇಣ ಅಂದ್ರೆ ವನಕರ್ತೃತ್ವ ಮೊದಲಾದ ರೂಪದಿಂದ ಪಕ್ಷೀಭೂತಸ್ಯ ಚೇಷಿತು, ಪಕ್ಷೀಭೂತಸ್ಯ ಈಶಿತು, ಪಕ್ಷೀಭೂತನಾದ ಈ ಪರಮಾತ್ಮನಿಗೆ, ಈಶ್ವರನಿಗೆ ನೀವು ಕೇವಲ ಅನುಮಾನದಿಂದ ಸರ್ವಜ್ಞತ್ವ ಸಾಧನೆ ಮಾಡೋದಾದ್ರೆ ಕಿಂಚಿಜ್ಞತ್ವಂ ಹಿ, ನೀವು ಸರ್ವಜ್ಞತ್ವ ಕೇವಲ ಅನುಮಾನದಿಂದ ಸಾಧನೆ ಮಾಡೋದಾದ್ರೆ ಕಿಂಚಿಜ್ಞತ್ವ, ಈ ಪರಮಾತ್ಮ ಸರ್ವಜ್ಞನಾಗಿಲ್ಲ, ಕಿಂಚಿತ್ ಮಾತ್ರ ತಿಳಿದಿದ್ದಾನೆ, ಅಲ್ಪಜ್ಞಾನಿ ಆಗಿದ್ದಾನೆ ಅಂಥೇಳಿ ಪುಂಸ್ತ್ವೇನ, ಪುಂಸ್ತ್ವ ಎಂಬ ಹೇತುವಿನಿಂದ ಸುಖಂ ಸಾಧಯಿತುಂ ಶಕ್ಯಂ, ನಾವು ಸುಖವಾಗಿ ಸಾಧನೆ ಮಾಡಬಹುದು ಎಂಬ ವಿಚಾರವನ್ನ ಆಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ನೋಡಿ, ಇದರ ಅಭಿಪ್ರಾಯ ಏನು? ಟೀಕರೆ ಬರೀತಾರೆ. ಈಗ ಅಂದ್ರೆ ನೀವು ಕೇವಲ ಅನುಮಾನದಿಂದ ಈಶ್ವರ ಸರ್ವಜ್ಞ ಅಂತ ನೀವು ಸಾಧನೆ ಮಾಡೋದಾದ್ರೆ ವನಕರ್ತೃರೂಪವಾದ ಅಂದ್ರೆ ವನಕರ್ತೃವಾದ ಪಕ್ಷನಾದ ಈಶ್ವರನಿಗೆ ಕೇವಲ ಅನುಮಾನದಿಂದ ಸರ್ವಜ್ಞತ್ವ ಸಾಧನೆ ಮಾಡೋದಾದ್ರೆ ನಾವು ಕೂಡ ವಿರುದ್ಧವಾಗಿ ಪುಂಸ್ತ್ವ ಎಂಬ ಹೇತುವಿನಿಂದ
ಪರಮಾತ್ಮ ಸರ್ವಜ್ಞನಲ್ಲ, ಕೇವಲ ಕಿಂಚಿಜ್ಞ, ಅಲ್ಪವನ್ನ ತಿಳಿದವನು ಅಂತ ನಾವು ಸುಖವಾಗಿ ಸಾಧನೆ ಮಾಡಬಹುದು. ಇಷ್ಟು ಶ್ಲೋಕಾರ್ಥ. ಇದರ ಮೇಲೆ ಪ್ರಶ್ನೆ ಉತ್ತರ ಏನಪ್ಪ ಅಂದ್ರೆ ನೋಡಿ, ಕೆಲವರು ಹೀಗೆ ಆಕ್ಷೇಪ ಮಾಡಬಹುದು. ಏನು ಅಂದ್ರೆ, ಈಶ್ವರನಿಗೆ ನೀವು ಕಿಂಚಿಜ್ಞತ್ವವನ್ನ, ಈಶ್ವರ ಅಲ್ಪವಾಗಿ ತಿಳಿದವನು, ಈಶ್ವರ ಅಲ್ಪವಾಗಿ ತಿಳಿದವನು ಅಂತ ನೀವೇನು ಹೇಳ್ತಾ ಇದ್ದೀರಲ್ಲ, ಈ ರೀತಿ ನೀವು ಅನುಮಾನ ಮಾಡಿದರೆ ನಿಮಗೆ ಹೀಗೆ ದೋಷ ಅಂತ ಅವರು ಪೂರ್ವ ಪಕ್ಷಿಗಳಂದ್ರು. ನಮಗೆ ಹೀಗೆ ಅಭಿಪ್ರಾಯ ಅಲ್ಲ ಅಂತ ಮುಂದೆ ಅವ್ರು ಹೇಳಿದ ದೋಷವನ್ನು ನಿವಾರಣೆ ಮಾಡ್ತಾರೆ. ಸಿದ್ಧಾಂತವನ್ನು ಹೇಳ್ತಾರೆ ನೋಡಿ. ಅವರಂತಾರೆ ಮೊದಲು ನಮಗೆ ಏನು, ನಾನು ಅತ್ರ ಏವಂ ಪ್ರಯೋಕ್ತವ್ಯಂ, ಈಶ್ವರ ಸರ್ವಜ್ಞನಲ್ಲ ಅಂತ ಹೇಳೋದಕ್ಕೆ ನೀವು ಈ ರೀತಿ ಅನುಮಾನ ಮಾಡಬೇಕಿಲ್ಲಿ, ಹೀಗೆ ಪ್ರಯೋಗ ಮಾಡಬೇಕು. ಏನು, ಈಶ್ವರ ಕಿಂಚಿಜ್ಞ ಪುಂಸ್ತ್ವಾತ್ ದೇವದತ್ತವತ ಇತಿ, ಈಶ್ವರನು ಅಲ್ಪಜ್ಞಾನಿಯಾಗಿದ್ದಾನೆ, ಸರ್ವಜ್ಞನಲ್ಲ. ಯಾಕೆ? ಪುಂಸ್ತ್ವಾತ್, ಪುರುಷನಾದ್ದರಿಂದ, ದೇವದತ್ತವತ, ದೇವದತ್ತನಂತೆ. ದೇವದತ್ತಾದಿ ಸಾಮಾನ್ಯ ಜೀವರು ಯಾವ ರೀತಿ ಅವರೂ ಪುರುಷರಾಗಿದ್ದಾರೆ, ಅವರು ಹೇಗೆ ಕೇವಲ ಕಿಂಚಿಜ್ಞರೋ ಅಲ್ಪಜ್ಞರೋ, ಈಶ್ವರನು ಕೂಡ ಪುರುಷನಾದ್ದರಿಂದ ಕಿಂಚಿಜ್ಞ ಅಲ್ಪಜ್ಞ ಅಂತ ಈ ರೀತಿ ನೀವು ಸಾಧನೆ ಮಾಡೋದಾದರೆ ನಾವು ಮತ್ತೆ ಪ್ರಶ್ನೆ ಮಾಡ್ತೇವೆ, ನೀವು ಪಕ್ಷ ಮಾಡಿದ ಈಶ್ವರ ಅಂಬೋನು ಪ್ರಮಿತನಾಗಿದ್ದಾನೋ ಇಲ್ಲವೋ? ತತ್ರ ಈಶ್ವರ ಪ್ರಮಿತೋ ವಾ ನವಾ, ಈಶ್ವರ ಪ್ರಸಿದ್ಧನಾಗಿದ್ದಾನೋ ಇಲ್ವೋ? ಈಶ್ವರ ಪ್ರಸಿದ್ಧನಾಗಿದ್ದಾನೋ ಇಲ್ವೋ ಪ್ರಶ್ನೆ. ಆದ್ದೇ ಈಶ್ವರ ಪ್ರಸಿದ್ಧನಾಗ್ಯಾನ್ರಿ ಅಂತಂದ್ರೆ, ಈಶ್ವರ ಪ್ರಸಿದ್ಧನಾಗ್ಯಾನಂದ್ರೆ ಏನ ಪ್ರಮಾಣೇನ ಸಿದ್ಧ ತೇನೈವ ತಸ್ಯ ಸಾರ್ವಜ್ಞಾದಿ ಸಿದ್ಧೇ. ನೋಡಿ, ಸಿದ್ಧನಾದ ಈಶ್ವರನನ್ನ ಪಕ್ಷವಾಗಿ ಇಟ್ಟುಕೊಂಡು ಈಶ್ವರ ಸರ್ವಜ್ಞ ಅಲ್ಲ ಅಂತ ನೀವು ಸಾಧನೆ ಮಾಡೋದಾದರೆ ಅವರಂತಾರೆ, ಯಾವ ಪ್ರಮಾಣದಿಂದ ಈಶ್ವರ ಸಿದ್ಧನಾಗಿದ್ದಾನೋ ಆ ಈಶ್ವರ ಸಿದ್ಧನಾಗುವಾಗಲೇನೆ ಅದೇ ಪ್ರಮಾಣದಿಂದ ಸರ್ವಜ್ಞ ಅಂತೂ ಸಿದ್ಧನಾಗಿದ್ದಾನೆ ಅಂತಾಗಿದೆ. ಅಂದ್ರೆ ನೋಡಿ, ಪಕ್ಷೀಭೂತನಾದ ಈಶ್ವರ ಎಂಬ ಧರ್ಮಿಯನ್ನ ಸಾಧನೆ ಮಾಡಿಕೊಡೋ ಪ್ರಮಾಣ ಅದು ಧರ್ಮಿಗ್ರಾಹಕ ಪ್ರಮಾಣ ಅಂತ ಕರೀತಾರೆ. ಈಗ ಧರ್ಮಿಯನ್ನ ಸಾಧನೆ ಮಾಡುವ, ಈಶ್ವರನನ್ನ ಸಾಧನೆ ಮಾಡುವ ಪ್ರಮಾಣ, ಈಶ್ವರನನ್ನ ಸಿದ್ಧ ಮಾಡಿಕೊಡುವ ಪ್ರಮಾಣ ಏನಂತ ಈಶ್ವರನನ್ನ ಸಿದ್ಧಿ ಮಾಡಿಕೊಟ್ಟಿದೆ? ಈಶ್ವರ ಸರ್ವಜ್ಞ ಅಂತೇನೆ ಧರ್ಮಿಗ್ರಾಹಕ ಪ್ರಮಾಣದಿಂದ ಸಿದ್ಧನಾಗಿದ್ದಾನೆ. ಹಾಗಾದ್ರೆ ಧರ್ಮಿಗ್ರಾಹಕವಾದ ಪ್ರಮಾಣ ಈಶ್ವರನನ್ನ ಸರ್ವಜ್ಞ ಅಂತ ಹೇಳಿದಾಗ ನೀವು ಈಶ್ವರನನ್ನ ಅಲ್ಪಜ್ಞ, ಅವನು ಸರ್ವಜ್ಞನಲ್ಲ ಅಂತ ಸಾಧನೆ ಮಾಡೋದಾದ್ರೆ ಈಶ್ವರ ಎಂಬ ಧರ್ಮಿಯನ್ನ ಗ್ರಹಣ ಮಾಡುವ, ಈಶ್ವರ ಎಂಬ ಪಕ್ಷವನ್ನು ಗ್ರಹಣ ಮಾಡುವ ಆ ಒಂದು ಪ್ರಮಾಣದ ವಿರೋಧ ಬರುತ್ತದೆ. ಅಂದರೆ ಧರ್ಮಿಗ್ರಾಹಕವಾದ ಪ್ರಮಾಣದ ವಿರೋಧ ಬರುತ್ತದೆ. ಯಾವಾಗಲೂ ಕೂಡ ಧರ್ಮಿಗ್ರಾಹಕ ಪ್ರಮಾಣದ ವಿರೋಧ ಇರಬಾರದ್ರಿ. ಅನುಮಾನಕ್ಕೆ ಪಕ್ಷವನ್ನ ಸಿದ್ಧ ಮಾಡಿಕೊಡುವ ಅಂದ್ರೆ ಧರ್ಮಿಯನ್ನ ಗ್ರಹಣ ಮಾಡುವ ಪ್ರಮಾಣದ ವಿರೋಧವೇ ಬಂದುಬಿಟ್ರೆ ಆ ಅನುಮಾನಕ್ಕೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅನುಮಾನ ದುಷ್ಟವಾಗುತ್ತದೆ. ಅಂದ್ರೆ ನೋಡಿ, ಏನ ಪ್ರಮಾಣೇನ ಸಿದ್ಧ, ಯಾವ ಪ್ರಮಾಣದಿಂದ ಈಶ್ವರ ಸಿದ್ಧನಾಗಿದ್ದಾನೋ ತೇನ ಇವ ಅದೇ ಪ್ರಮಾಣದಿಂದಲೇ ತಸ್ಯ ಸಾರ್ವಜ್ಞ ಸಿದ್ಧೇ, ಆ ಧರ್ಮಿಗ್ರಾಹಕವಾದ ಪ್ರಮಾಣದಿಂದಲೇ ಈಶ್ವರ ಸರ್ವಜ್ಞ ಅಂತ ಸಿದ್ಧವಾಗೋದ್ರಿಂದ ಧರ್ಮಿಗ್ರಾಹಕ ಪ್ರಮಾಣ ವಿರೋಧ, ಧರ್ಮಿಗ್ರಾಹಕ ವಿರೋಧ ಅಂತ ಒಂದು ಪಾಠ, ಅಥವಾ ಧರ್ಮಿಗ್ರಾಹಕ ಪ್ರಮಾಣ ವಿರೋಧ ಅಂತಿದ್ರು ತೊಂದರೆ ಇಲ್ಲ. ಧರ್ಮಿಗ್ರಾಹಕವಾದ ಪ್ರಮಾಣದ ವಿರೋಧ ಬರುತ್ತದೆ. ಆದ್ದರಿಂದ ಧರ್ಮಿಗ್ರಾಹಕವಾದ ಪ್ರಮಾಣದ ವಿರೋಧ ಬರೋದರಿಂದ ಈಶ್ವರನನ್ನ ಸರ್ವಜ್ಞ ಅಲ್ಲ ಅಂತ ನೀವು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಇದ್ದಾರೆ ಪೂರ್ವ ಪಕ್ಷಗಳು. ಇನ್ನು ಎರಡನೇ ಪಕ್ಷ, ಇಲ್ರಿ ಈಶ್ವರ ಪ್ರಸಿದ್ಧನಾಗೇ ಇಲ್ಲ, ಈಶ್ವರ ಅಪ್ರಮಿತ, ಅವನು ಪ್ರಮಿತನಾಗಿಲ್ಲ, ಈಶ್ವರ ಪ್ರಸಿದ್ಧನೇ ಆಗಿಲ್ಲ ಅಂದ್ಬಿಟ್ರೆ ದ್ವಿತೀಯೇತು ಆಶ್ರಯ ಸಿದ್ಧಿ, ಈಶ್ವರನೇ ಪ್ರಸಿದ್ಧ ಆಗಿಲ್ಲ ಅಂದರೆ ಆಶ್ರಯ ಸಿದ್ಧಿ ಎಂಬ ದೋಷ ಬರುತ್ತದೆ. ಯಾಕೆ? ಈಶ್ವರ ಕಿಂಚಿಜ್ಞ ಪುಂಸ್ತ್ವಾತ್ ದೇವದತ್ತವತ ಅಂತ ನೀವು ಅನುಮಾನ ಮಾಡ್ತಾ ಇದ್ದೀವಿ. ಪಕ್ಷೀಭೂತನಾದ ಧರ್ಮಿಯಾದ ಈಶ್ವರನೇ ಪ್ರಸಿದ್ಧನಾಗಿಲ್ಲ ಅಂದ್ರೆ ಅದನ್ನ ಪಕ್ಷ ಮಾಡ್ಲಿಕ್ಕೆ ಹೇಗೆ ಬರುತ್ತದೆ? ಆಶ್ರಯವೇ ಪ್ರಸಿದ್ಧವಾಗಿಲ್ಲ ಅಂದ್ರೆ ಆಶ್ರಯ ಸಿದ್ಧಿ ಎಂಬ ದೋಷ ಬರುತ್ತದೆ. ಹೌದೋ ಇಲ್ಲ? ನಮಗೆ ಗೊತ್ತಿಲ್ಲದೆ ಇದ್ದ, ತಿಳಿಯದೇ ಇದ್ದ
ಪದಾರ್ಥವನ್ನ ಪಕ್ಷ ಮಾಡ್ಲಿಕ್ಕಾಗುತ್ತದ, ಧರ್ಮಿ ಮಾಡ್ಲಿಕ್ಕಾಗುತ್ತದ, ಆಗೋದಿಲ್ಲ. ಆಶ್ರಯ ಸಿದ್ಧಿ ದೋಷ ಬರುತ್ತದೆ. ಈಶ್ವರ ಸಿದ್ಧನೇ ಆಗಿಲ್ಲ ಅಂದ್ರೆ ಆಶ್ರಯ ಸಿದ್ಧಿ ಎಂಬ ದೋಷ ಬರುತ್ತದೆ. ಆದ್ದರಿಂದ ತತ್ಕಥ ಮುಚ್ಚತೆ ಈಶಿತು ಕಿಂಚಿದ್ಯತ್ವಂಚ ಪುಂಸ್ತ್ವೇನ ಸಾಧಯಿತು ಶಕ್ಯಂ. ಆದ್ದರಿಂದ ಪುಂಸ್ತ್ವ ಎಂಬ ಹೇತುವಿನಿಂದ ನಮ್ಮ ಈಶ್ವರನಿಗೆ ನೀವು ಹೇಗೆ ಕಿಂಚಿಜ್ಞತ್ವವನ್ನು ಸಾಧನೆ ಮಾಡ್ತೀರಿ? ನಮ್ಮ ಈಶ್ವರ ಸರ್ವಜ್ಞ ಅಲ್ಲ, ಅಲ್ಪಜ್ಞ ಅಂತ ಪುಂಸ್ತ್ವ ಹೇತುವಿನಿಂದ ನೀವು ಹೇಗೆ ಸಾಧನೆ ಮಾಡ್ತೀರಿ? ಇತಿ ತತ್ರಾಹ. ಹೀಗೆ ಪೂರ್ವ ಪಕ್ಷಿಗಳು ಬಂದರೆ, ಪೂರ್ವ ಪಕ್ಷಿಗಳು ಆಕ್ಷೇಪ ಮಾಡಿದರೆ, ತತ್ರಾಹ ಆಗ ಆಚಾರ್ಯ ಉತ್ತರ ಹೇಳಿದರು, ಸುಖಮಿತಿ ಶಕ್ಯಂ ಸಾಧಯಿತುಂ. ಸುಖಂ ಅಂದ್ರೆ ಆಚಾರ್ಯರು ಅನ್ನೋ ವ್ಯಾಖ್ಯಾನ ಶ್ಲೋಕದಲ್ಲಿ ಅವಶ್ಯವಾಗಿ ನಾವು ಸುಖವಾಗಿ ಪುಂಸ್ತ್ವ ಎಂಬ ಹೇತುವಿನಿಂದ ಈಶ್ವರನಿಗೆ ಅಲ್ಪಜ್ಞತ್ವವನ್ನು ಸಾಧನೆ ಮಾಡಬಹುದು. ಈಶ್ವರನಿಗೆ ಅಲ್ಪಜ್ಞತ್ವವನ್ನು ನಾವು ಸುಖವಾಗಿ ಸಾಧನೆ ಮಾಡಬಹುದು. ಹೇಗೆ? ತತ್ಕಥಂ, ಅಷ್ಟು ಸುಲಭವಾಗಿ ಸುಖವಾಗಿ ಈಶ್ವರನಿಗೆ ಸರ್ವಜ್ಞತ್ವವನ್ನು ನಿರಾಕರಣೆ ಮಾಡಿ ಈಶ್ವರನಿಗೆ ಅಲ್ಪಜ್ಞತ್ವವನ್ನು ಹೇಗೆ ಸಾಧನೆ ಮಾಡ್ತೀರಿ? ತತ್ಕಥಂ ಇತ್ಯತಃ ಉಕ್ತಂ. ಅದು ಹೇಗೆ ಅಂದರೆ ವನಕೃತ್ವಾದಿರೂಪೇಣ ಪಕ್ಷೀಭೂತಸ್ಯ ಚೇಷಿತು. ಆಚಾರ್ಯರು ವ್ಯಾಖ್ಯಾನ ಶ್ಲೋಕ ಹೇಳ್ತಾ ಇದ್ದಾರೆ. ಟೀಕರಾಯರಂದ್ರು, ಅರಣ್ಯದ ಕರ್ತೃವಾದ್ದರಿಂದ, ಅರಣ್ಯದ ಕರ್ತೃವಾಗಿದ್ದಾನೆ, ಅರಣ್ಯದ ಕರ್ತೃವಾಗಿದ್ದಾನೆ ಎಂಬ ಅಭಿಪ್ರಾಯದಿಂದ, ಅಂದ್ರೆ ವನಕೃತ್ವಾದಿ ರೂಪೇಣ ಸಿದ್ಧನಾದ ಈಶ್ವರನಿಗೆ ನಾವು ಸುಖವಾಗಿ ಕಿಂಚಿಜ್ಞತ್ವವನ್ನು ಸಾಧನೆ ಮಾಡಬಹುದು. ನೋಡಿ ಹೇಳ್ತಾ ಟೀಕರಾಯ ಬರೀತಾ, ಪ್ರಸಿದ್ಧ ಕರ್ತೃರಹಿತಂ ವನಂ. ನೋಡಿ, ಈಗ ಒಂದು ಅರಣ್ಯ ಇದೆ, ದೊಡ್ಡ ಅರಣ್ಯ, ದೊಡ್ಡ ಗೊಂಡಾರಣ್ಯ ಅಂತ ಕರೀತಾರೆ. ದೊಡ್ಡ ಅರಣ್ಯವನ್ನ ಯಾರು ಈ ಅರಣ್ಯವನ್ನ ಸೃಷ್ಟಿ ಮಾಡಿದ್ದು ನಮಗೆ ಗೊತ್ತಿದೆಯಾ? ಇಲ್ಲ. ಪ್ರಸಿದ್ಧರಾದ ವ್ಯಕ್ತಿಗಳು ವನಕ್ಕೆ, ಅರಣ್ಯಕ್ಕೆ ಕರ್ತೃಗಳು ಅಂತ ಗೊತ್ತಿಲ್ಲ. ಹಾಗಾದ್ರೆ ಪ್ರಸಿದ್ಧವಾದ ಕರ್ತೃರಹಿತವಾಗಿದೆ ಈ ಒಂದು ವನ. ಅಂತಹ ಈ ವನವು ಸಕರ್ತೃಕವಾಗಿದೆ, ಅಂದ್ರೆ ಕರ್ತೃ ಸಹಿತವಾಗಿದೆ, ಕಾರ್ಯ ಪದಾರ್ಥವಾದ್ದರಿಂದ ಪ್ರಸಿದ್ಧ ಕರ್ತೃರಹಿತಂ ವನಂ. ಪ್ರಸಿದ್ಧವಾದ ವ್ಯಕ್ತಿಗಳು ಯಾರಿಲ್ಲ, ಪ್ರಸಿದ್ಧ ಕರ್ತೃರಹಿತವಾದ ಈ ಅರಣ್ಯವು ಸಕರ್ತೃಕವೇ ಆಗಿದೆ. ಒಬ್ಬ ಕರ್ತ ಇದ್ದಾನೆ ಈ ಅರಣ್ಯಕ್ಕೂ. ಯಾಕೆ? ಕಾರ್ಯತ್ವಾತ್, ಕಾರ್ಯವಾದ್ದರಿಂದ. ಇತ್ಯಾದಿನ, ಈ ಒಂದು ಅನುಮಾನದಿಂದ ಯಹ ವನಾದಿ ಕರ್ತ ಸಿದ್ಧ, ವನಕರ್ತೃವಾದ ವ್ಯಕ್ತಿ ಧರ್ಮಿ ಈಶ್ವರ ಅಂಬೋನು ಸಿದ್ಧನಾಗಿದ್ದಾನೆ ಅಂತ ನೀವೇನಂತಿದ್ದೀರೋ, ತೇನೈವ ಆಕಾರೇಣ ತಂ ಪಕ್ಷೀಕೃತ್ಯ ಪ್ರಯೋಗೇ. ನೋಡಿ, ನೀವು ಯಾವ ರೀತಿ ಪ್ರಸಿದ್ಧ ಕರ್ತೃರಹಿತವಾದ ಈ ಅರಣ್ಯವು ಕಾರ್ಯ ಪದಾರ್ಥವಾದ್ದರಿಂದ ಈ ಅರಣ್ಯಕ್ಕೂ ಒಬ್ಬ ಕರ್ತ ಇದ್ದಾನೆ ಅಂತ ನೀವು ಹೇಗೆ ಸಾಧನ ಮಾಡ್ತೀರೋ, ಆ ವನಾದಿ ಕರ್ತೃವಾದ ವ್ಯಕ್ತಿ ಹೇಗೆ ಸಿದ್ಧನಾಗಿದ್ದಾನೋ, ಆ ವನಾದು ಕರ್ತೃ ಅಂದ್ರೆ ವನಾದಿಗಳ ಅರಣ್ಯದ ಕರ್ತೃವಾದ ವ್ಯಕ್ತಿ ಸಿದ್ಧನಾಗಿದ್ದಾನೆ ಅಂತ ನೀವು ಅಂತೀರಿ. ವನಕೃತ್ವಾದಿ ರೂಪೇಣ ಅಂದ್ರೆ ಅದನ್ನೇ ಆಚಾರ್ಯರು ಅಂದ್ರೆ ವನಾಧಿಕರ್ತ ಅಂಬೋನು ಹೇಗೆ ನೀವು ಯಾವ ಆಕಾರದಿಂದ, ಯಾವ ಅನುಮಾನದಿಂದ ಧರ್ಮಿ ವನಾದಿಗಳ ಕರ್ತೃ ಎಂಬ ಒಬ್ಬ ವ್ಯಕ್ತಿ ಸಿದ್ಧನಾಗಿದ್ದಾನೆ ಅಂತ ಅಂತೀರೋ, ಅಂತಹ ವನಕರ್ತೃವಾದ ವ್ಯಕ್ತಿಯನ್ನೇ ನಾವು ಪಕ್ಷ ಮಾಡಿ ತಂ ಪಕ್ಷೀಕೃತ್ಯ ಪ್ರಯೋಗೇ, ಅರಣ್ಯಗಳಿಗೆ ಕರ್ತೃ ಒಬ್ಬ ಇದ್ದಾನೆ ಅಂತ ನೀವೇನು ಸಾಧನ ಮಾಡ್ತೀರೋ ಆ ರೀತಿನೇ ವನಕರ್ತೃತ್ವಾದಿ ರೂಪೇಣ ಸಿದ್ಧನಾದ ಈಶ್ವರನನ್ನ ಪಕ್ಷ ಮಾಡಿ ನಾವು ಅನುಮಾನ ಮಾಡಿದಾಗ ತಂ ಪಕ್ಷೀಕೃತ್ಯ ಪ್ರಯೋಗೆ ನಕೋಪಿ ದೋಷ ಇತ್ಯಾಶಯ. ಯಾವ ದೋಷವೂ ಕೂಡ ನಮಗೆ ಸರ್ವಥಾ ಬರೋದಿಲ್ಲ ಎಂಬ ಮಾತನ್ನ ಹೇಳಿದಂತಾಯಿತು ಟೀಕಾಕೃತ್ಪಾದರು. ನಕೋಪಿ ದೋಷ ಇತ್ಯಾಹ ಅಂತ ಹೇಳಿದರು. ಆಮೇಲೆ ನೋಡಿ ಅಲ್ಲಿ ಬರೀತಾರೆ, ವನಕೃತ್ವಂ
ಪರ್ವತಾಧಾರಕತ್ವಂ ಇತ್ಯಾದಿ ರೂಪ ಧರ್ಮ ತೇನ ಉಪೇತಸ್ಯ. ಆಚಾರ್ಯರು ಶ್ಲೋಕದಲ್ಲಿ ಈ ಒಂದು ಮಾತು ಹೇಳಿದರು. ವನಕೃತ್ವಾದಿ ರೂಪೇಣ ವನಕರ್ತೃತ್ವಾದಿ ರೂಪದಿಂದ ಸಿದ್ಧನಾದ ಪರಮಾತ್ಮ. ವನಕರ್ತೃತ್ವಾದಿ ರೂಪೇಣ ಸಿದ್ಧನಾದ ಪಕ್ಷೀಭೂತನಾದ ಈಶ್ವರನಿಗೆ ಅಂದ್ರೆ ಅರ್ಥ ಏನ್ರಿ? ವನಕೃತ್ವಾದಿ ರೂಪೇಣ ಸಿದ್ಧನಾದ ಈಶ್ವರ ಅಂದ್ರೆ ಅರ್ಥ ಏನು ಅಂದ್ರೆ, ವನಕರ್ತೃತ್ವ ಅಂದ್ರೆ ಪರ್ವತಾಧಾರಕತ್ವ ಮೊದಲಾದ ರೂಪವಾದ ಧರ್ಮದಿಂದ ಕೂಡಿದ ವ್ಯಕ್ತಿಯನ್ನ ಪಕ್ಷ ಮಾಡಬಹುದು ಅಂತ ಅಭಿಪ್ರಾಯ. ನಿಮ್ಮಂತೇನೆ ವನಕರ್ತೃವಾದ ವ್ಯಕ್ತಿಯನ್ನ ಅಥವಾ ಪರ್ವತಾದಿಗಳನ್ನ ಧಾರಣೆ ಮಾಡಿದ ವ್ಯಕ್ತಿಯನ್ನ ಪಕ್ಷ ಮಾಡಿ ಕಿಂಚಿದ್ಯತ್ವವನ್ನು ನಾವು ಸಾಧನೆ ಮಾಡಿದಾಗ ನಮಗೆ ಯಾವುದೇ ವಿಧವಾದ ಆಶ್ರಯ ಸಿದ್ಧಾದಿ ದೋಷಗಳು ಬರೋದಿಲ್ಲ ಅಂತ ಅಭಿಪ್ರಾಯ. ವನಕೃತ್ವಾದಿ ರೂಪೇಣ ಸಿದ್ಧನಾದವನು ಅಂದ್ರೆ ಪರ್ವತ ಧಾರಕತ್ವಾದಿ ರೂಪೇಣ, ಪರ್ವತ ಧಾರಕತ್ವ ಎಂಬ ಧರ್ಮ ತೇನ ಉಪೇತಸ್ಯ, ಪರ್ವತ ಧಾರಕತ್ವ ಎಂಬ ಧರ್ಮದಿಂದ ಉಪೇತರಾದ ಕೂಡಿದ ವ್ಯಕ್ತಿಯನ್ನು ನಾವು ಪಕ್ಷ ಮಾಡಿ ಅನುಮಾನ ಮಾಡಿದಾಗ ಯಾವುದೇ ವಿಧವಾದ ದೋಷ ಬರೋದಿಲ್ಲ ಅಂತ ಅಭಿಪ್ರಾಯ. ಆಮೇಲೆ ಇಲ್ಲಿ ಒಂದು ಪ್ರಶ್ನೆ, ನಹಿ ವನಕರ್ತ ಇತ್ತೇತಾವತ ಸರ್ವಜ್ಞ ಇತಿ ಲಭ್ಯತೆ. ಇಲ್ಲಿ ಒಂದು ಪ್ರಶ್ನೆ, ಸರಿ ರೀ, ಈ ಅರಣ್ಯದ ಕರ್ತೃವಾಗಿದ್ದಾನೆ, ವನಕರ್ತೃ ಆಗಿದ್ದಾನೆ ಎಂಬ ಮಾತ್ರಕ್ಕೆ ಅವನು ಸರ್ವಜ್ಞನಾಗಿದ್ದಾನೆ ಅಂತೇನು ಸಿದ್ಧನಾಗಲಿಲ್ಲ ಅಂತ ನಾವು ಹೇಳ್ತಾ ಇದ್ದೇವೆ. ಅಂದ್ರೆ ಅವರೇನಂದ್ರಲ್ಲ, ಈ ಅರಣ್ಯಾದಿಗಳನ್ನ ಮಾಡಿದ ವ್ಯಕ್ತಿ ಯಾವನು ಅವನೇ ಸರ್ವಜ್ಞ ಅಂತ ಅವ್ರು ಹಾಗೆ ಹೇಳಲಿಕ್ಕೆ ಹೊರಟರು. ಅದಕ್ಕೆ ಟೀಕಾರಾಯರು ಅಂತಾರೆ, ಈ ಅರಣ್ಯಾದಿಗಳನ್ನ ಸೃಷ್ಟಿ ಮಾಡಿದ ವ್ಯಕ್ತಿ ಇವರು ಸರ್ವಜ್ಞ ಅಂತ ಏನಾಗಬೇಕಾಗಿಲ್ಲ. ಅಂದ್ರೆ ವನಕರ್ತೃತ್ವ ಉಳ್ಳ ವ್ಯಕ್ತಿ ಅವನು ಸರ್ವಜ್ಞ ಅಂತ ಯಾಕಾಗಬೇಕು? ಗೊತ್ತಾಯ್ತೋ ಇದು? ಅದನ್ನ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ವನಕರ್ತೃವಾದ ವ್ಯಕ್ತಿ ಅವನು ಸರ್ವಜ್ಞ ಅಂತ ಏನಾಗಬೇಕಾಗಿಲ್ಲ. ವನಕರ್ತ ಇತ್ತೇತಾವತ ನಹಿ ಸರ್ವಜ್ಞ ಇತಿ ಲಭ್ಯತೆ, ಅವನು ಸರ್ವಜ್ಞ ಅಂತ ಏನಾಗಬೇಕಾಗಿಲ್ಲ. ಯಾಕೆ? ಪ್ರಸಿದ್ಧ ವನಕರ್ತೃ ಅಸರ್ವಜ್ಞತ್ವಾತ್. ಈಗ ಕೆಲವು ಒಂದು ಅರಣ್ಯವನ್ನ, ಉದ್ಯಾನವನವನ್ನ ಸಿದ್ಧಪಡಿಸಿರ್ತಾರೆ. ಖಾಲಿ ಜಾಗದಲ್ಲಿ ಒಂದು ಸುಂದರವಾದ ಅರಣ್ಯವನ್ನ, ಒಂದು ತೋಟವನ್ನ, ಅಥವಾ ಒಂದು ಖಾಲಿ ಜಾಗದಲ್ಲಿ ಒಳ್ಳೆ ಒಂದು ಪಾರ್ಕ್ ನಿರ್ಮಾಣ ಮಾಡಿರ್ತಾರೆ. ಯಾರಿರೋದಿಲ್ಲ, ಖಾಲಿ ಸೈಟ್, ಖಾಲಿ ಜಾಗದಲ್ಲಿ ಒಳ್ಳೆ ಒಂದು ಉದ್ಯಾನವನವನ್ನು ನಿರ್ಮಾಣ ಮಾಡ್ತಾರೆ. ಹಾಗಾದ್ರೆ ಒಂದು ಉದ್ಯಾನವನವನ್ನ ನಿರ್ಮಾಣ ಮಾಡಿದ ಮಾತ್ರಕ್ಕೆ ಅವರು ಸರ್ವಜ್ಞರು ಅಂತ ಆಗಬೇಕಾ? ಇಲ್ಲ. ಜಗತ್ತಿನಲ್ಲಿ ಉದ್ಯಾನವನವನ್ನ, ಪಾರ್ಕ್ ಅನ್ನು ನಿರ್ಮಾಣ ಮಾಡಿದ ವ್ಯಕ್ತಿ ಸರ್ವಜ್ಞರು ಅಂತ ಏನು ಕಂಡಿಲ್ಲ. ಉದ್ಯಾನವನವನ್ನು ನಿರ್ಮಾಣ ಮಾಡಿದ ವ್ಯಕ್ತಿನೂ ಅಸರ್ವಜ್ಞರಾಗಿದ್ದಾರೆ, ಅಲ್ಪಜ್ಞರೇ. ಹಾಗೆ ಪರಮಾತ್ಮ ವನಕರ್ತೃವಾದ ಮಾತ್ರಕ್ಕೆ ಸರ್ವಜ್ಞ ಅಂತ ಯಾಕಾಗಬೇಕು ಅಂತ ಅವ್ರಿಗೆ ಕೇಳ್ತಾ ಇದ್ದಾರೆ ಟೀಕರೇ. ಅದಕ್ಕೆ ಅವರು ಒಂದು ಮತ್ತೆ ಪ್ರಶ್ನೆ ಹೇಳಿದ್ರು, ಸಯೇವ ಕ್ಷಿತ್ಯಾದಿ ಕರ್ತ. ನೋಡಿ, ಅವರಂತಾರೆ, ಯಾವನು ಈ ಅರಣ್ಯವನ್ನ ಮಾಡಿದವನು, ಯಾವನು ವನಕರ್ತಾನೋ ಅವನೇ ಕ್ಷಿತ್ಯಾದಿಗಳಿಗೂ ಕರ್ತಾರೆ, ಅವನೇ ಕ್ಷಿತ್ಯಾದಿಗಳಿಗೂ ಕರ್ತ. ಅಂದ್ರೆ ಅರಣ್ಯಾದಿಗಳನ್ನ ಸೃಷ್ಟಿ ಮಾಡಿದ ವ್ಯಕ್ತಿನೇ ಭೂಮಿ ಪರ್ವತಾದಿಗಳನ್ನೂ ಸೃಷ್ಟಿ ಮಾಡಿದ್ದ. ವನಕರ್ತೃವಾದ ವ್ಯಕ್ತಿಯೇ ಕ್ಷಿತ್ಯಾದಿಗಳಿಗೂ ಕರ್ತ ಅಂದ ಮೇಲೆ ಕಥಂ ನ ಸಾರ್ವಜ್ಞಂ ಅಂದ ಮೇಲೆ ವನಾದಿಗಳ ಕರ್ತೃವಾದ ವ್ಯಕ್ತಿ, ಕ್ಷಿತ್ಯಾದಿಗಳಿಗೆ ಕರ್ತೃವಾದ ವ್ಯಕ್ತಿ ಅಂತ ಅಂದ ಮೇಲೆ ಅವನು ಸರ್ವಜ್ಞ ಹೇಗಾಗಲಿಲ್ಲ? ಅವನು ಸರ್ವಜ್ಞ ಅಂತ ಆಗಬಹುದಲ್ಲ. ವನಕರ್ತೃತ್ವ, ಕ್ಷಿತ್ಯಾದಿಗಳ ಕರ್ತೃತ್ವ ಇದ್ದ ಮೇಲೆ ಅವನು ಸರ್ವಜ್ಞ ಅಂತ ಅನಬಹುದಲ್ಲ ಅಂತಂದರೆ ತದ್ಭಾವೇ ಪ್ರಮಾಣಾಭಾವಾತ್ ಅದನ್ನ ಹೇಳ್ತಾ ಇದ್ದ. ನೀವು ಹೀಗೆ ಹೇಳಲಿಕ್ಕೆ ಬರಲ್ಲ. ವನಕರ್ತೃವಾದ ವ್ಯಕ್ತಿನೇ ಕ್ಷಿತ್ಯಾದಿಗಳಿಗೂ ಕರ್ತ, ತದ್ಭಾವೇ ಪ್ರಮಾಣಾಭಾವಾತ್. ಈ ವಿಷಯದಲ್ಲಿ ಏನು ಪ್ರಮಾಣ? ಟೀಕರೇ ಕೇಳ್ತಾ ಇದ್ದ. ವನಕರ್ತೃವಾದ ವ್ಯಕ್ತಿನೇ ಕ್ಷಿತ್ಯಾದಿಗಳ ಕರ್ತಾನೂ ಆಗಿದ್ದಾನೆ ಎಂಬ ವಿಷಯದಲ್ಲಿ ಯಾವ ಪ್ರಮಾಣ ಇಲ್ಲ. ತದ್ಭಾವೇ ಪ್ರಮಾಣಾಭಾವ ಅಂತಂದ್ರು. ನೋಡಿ, ನಹಿ ಕಾರ್ಯತ್ವಾದಿ ಹೇತು ಕರ್ತಾರಮಿವ
ತಸ್ಯ ಸರ್ವತ್ರ ಏಕತ್ವಂ ಗಮಯಿತುಂ ಶಕ್ನೋತಿ ನಹಿ ಶಕ್ನೋತಿ ಎಂಬ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಅಂದ್ರೆ ಕಾರ್ಯತ್ವ ಎಂಬ ಹೇತು ಕರ್ತೃವನ್ನ ತಿಳಿಸಿಕೊಡುವಂತೆ. ಈಗ ಕ್ಷಿತ್ಯಾಧಿಕಂ ಸಕರ್ತೃಕಂ ಕಾರ್ಯತ್ವ ಅಂದ್ರೆ ಈ ಅನುಮಾನದಲ್ಲಿ ಕಾರ್ಯತ್ವ ಎಂಬ ಹೇತು ಒಬ್ಬ ಕರ್ತ ಇದ್ದಾನೆ ಅಂತ ತಿಳಿಸಿಕೊಡ್ತದೆ. ಸರಿ, ಈ ಕಾರ್ಯತ್ವ ಎಂಬ ಹೇತು ಕರ್ತೃವನ್ನ ತಿಳಿಸಿಕೊಟ್ಟಂತೆ ಎಲ್ಲಾ ಕಾರ್ಯಗಳಲ್ಲಿಯೂ ಕೂಡ ಒಬ್ಬನೇ ಕರ್ತ ಇದ್ದಾನೆ ಅಂತ ತಿಳಿಸ್ತದೆ ಅಂತೇನಿಲ್ಲ. ಹೌದೋ ಇಲ್ಲ? ವನಂ ಸಕರ್ತೃಕಂ ಕಾರ್ಯತ್ವ, ಕ್ಷಿತ್ಯಾಧಿಕಂ ಸಕರ್ತೃಕಂ ಕಾರ್ಯತ್ವ. ಹೌದು, ನೀವು ಹೇಳಿದಂತೆ ಕಾರ್ಯತ್ವ ಎಂಬ ಹೇತು ಅಂದ್ರೆ ಇದು ಹುಟ್ಟೋ ಪದಾರ್ಥ ಅಂತ ಆದ ಮೇಲೆ ಇದಕ್ಕೆ ಒಬ್ಬ ಕರ್ತ ಇದ್ದಾನೆ ಅಂತ ಇಷ್ಟು ವಿಷಯ ಗೊತ್ತಾಗಬಹುದು. ಅಂದ್ರೆ ಕಾರ್ಯತ್ವ ಎಂಬ ಹೇತುವಿನಿಂದ ಒಬ್ಬ ಕರ್ತ ಇದ್ದಾನೆ ಅಂತ ತಿಳಿಯಬಹುದೇ ಹೊರತು ಈ ಕಾರ್ಯತ್ವ ಎಂಬ ಹೇತು ಎಲ್ಲಾ ಪದಾರ್ಥಗಳಿಗೂ ಒಬ್ಬನೇ ಕರ್ತ ಇದ್ದಾನೆ ಅಂತೇನ್ ತಿಳಿಸ್ಬೇಕಾಗಿಲ್ಲ ಅಂದ್ರು ಟೀಕಾರಾಯರು. ಕಾರ್ಯತ್ವ ಎಂಬ ಹೇತು ವನಕ್ಕೆ ಒಬ್ಬ ಕರ್ತ ಇದ್ದಾನೆ ಅಂತ ತಿಳಿಸ್ತದೆ. ಅದೇ ಕಾರ್ಯತ್ವ ಎಂಬ ಹೇತು ಕ್ಷಿತ್ಯಾದಿಗಳಿಗೂ ಕರ್ತ ಇದ್ದಾನೆ ಅಂತ ತಿಳಿಸ್ತದೆ ಅನ್ಬಹುದು. ಆದರೆ ಅಂದ್ರೆ ಈ ಕಾರ್ಯತ್ವ ಎಂಬ ಹೇತು ಕರ್ತೃವನ್ನ ತಿಳಿಸಿಕೊಡುತ್ತದೆ ಹೊರತು ಇದೇ ಕಾರ್ಯತ್ವ ಎಂಬ ಹೇತು ಎಲ್ಲಾ ಕಾರ್ಯಗಳಲ್ಲಿಯೂ ಎಲ್ಲಾ ಪದಾರ್ಥಕ್ಕೂ ಒಬ್ಬನೇ ಕರ್ತ ಇದ್ದಾನೆ ಅಂತ ಸರ್ವಥಾ ಏನ್ ತಿಳಿಸಿಕೊಡೋದಿಲ್ಲ. ವನಾದಿಗಳಿಗೂ ಅವನೇ ಕರ್ತ, ಕ್ಷಿತ್ಯಾದಿಗಳಿಗೂ ಅವನೇ ಕರ್ತ ಅಂತ ಹೀಗೇನ್ ತಿಳಿಸಿಕೊಡೋದಿಲ್ಲ. ಅರಣ್ಯಕ್ಕೂ ಒಬ್ಬ ಕರ್ತ ಇರಬಹುದು, ಕ್ಷಿತ್ಯಾದಿಗಳಿಗೂ ಒಬ್ಬ ಕರ್ತ ಇರಬಹುದು. ಇಷ್ಟೇ ಕಾರ್ಯತ್ವ ಎಂಬ ಹೇತು ತಿಳಿಸಿಕೊಡೋದು. ನೋಡಿ, ಕಾರ್ಯತ್ವಾದಿ ಹೇತು ಕಾರ್ಯತ್ವ ಎಂಬ ಹೇತು ಕರ್ತಾರಮಿವ ಕರ್ತೃವನ್ನ ತಿಳಿಸಿಕೊಡುವಂತೆ ತಸ್ಯ ಕಾರ್ಯತ್ವ ಎಂಬ ಹೇತುವಿಗೆ ಸರ್ವತ್ರ ಏಕತ್ವಂ ಗಮಯಿತುಂ ನಹಿ ಶಕ್ನೋತಿ. ಎಲ್ಲಾ ಕಾರ್ಯಗಳಲ್ಲಿಯೂ ಎಲ್ಲಾ ಪದಾರ್ಥಗಳಿಗೂ ಒಬ್ಬನೇ ಕರ್ತ ಇದ್ದಾನೆ ಅಂತ ತಿಳಿಸಿಕೊಡೋದಕ್ಕೆ ಸರ್ವಥಾ ಕಾರ್ಯತ್ವ ಎಂಬ ಹೇತು ಸಮರ್ಥವಾಗೋದಿಲ್ಲ ಎಂಬ ಮಾತನ್ನ ಟೀಕಾರ ಹೇಳ್ತಾ ಇದ್ದಾರೆ. ಅವರಂದ್ರು ಲಾಘವಾತ ಏಕತ್ವ ಆಶ್ರೀಯತೆ. ನೋಡ್ರಿ, 10 ಪದಾರ್ಥಗಳಿಗೆ 10 ಜನಗಳು ಕರ್ತೃ, ಹಿಂಗ್ ಒಪ್ಪಿದ್ರೆ ಗೌರವ ದೋಷ ಬರುತ್ತದೆ. ಜಗತ್ತಿನಲ್ಲಿ ಅನಂತ ಪದಾರ್ಥಗಳಿವೆ, ನೂರಾರು ಪದಾರ್ಥಗಳು, ಲಕ್ಷಾವಧಿ ಕೋಟ್ಯಾವಧಿ ಅನಂತ ಪದಾರ್ಥಗಳಿವೆ. ಜಗತ್ತಿನ ಅನಂತ ಪದಾರ್ಥಗಳಿಗೆ ಅನಂತ ಕರ್ತೃಗಳನ್ನು ಒಪ್ಪಿಬಿಟ್ರೆ ಗೌರವ ದೋಷ ಬರುತ್ತದೆ, ಗೌರವ ದೋಷ ಬರುತ್ತದೆ. ಅದಕ್ಕಾಗಿ ಎಲ್ಲಾ ಪದಾರ್ಥಗಳಿಗೂ ಒಬ್ಬನೇ ಕರ್ತೃ ಅಂತ ಒಪ್ಪಿಬಿಟ್ರೆ ಒಂದು ಲಾಘವ ಎಂಬ ಗುಣ ಉಂಟಲ್ವಾ. ಲಾಘವಾತ, ಲಾಘವ ಎಂಬ ಗುಣ ಇರೋದ್ರಿಂದ ಏಕತ್ವ ಆಶ್ರಯತೆ, ಎಲ್ಲ ಪದಾರ್ಥಗಳಿಗೂ ಒಬ್ಬನೇ ಕರ್ತ, ವನಾದಿಗಳಿಗೂ ಅವನೇ ಕರ್ತ, ಕ್ಷಿತ್ಯಾದಿಗಳಿಗೂ ಅವನೇ ಕರ್ತ ಅಂತ ಒಪ್ಪಿಬಿಟ್ರೆ ಲಾಘವ ಉಂಟಲ್ಲ. ಅಂದ್ರೆ ಇತಿಚೇನ್ನ ಹಂಗನಬೇಡ್ರಿ. ಯಾಕೆ? ಲೋಕದರ್ಶನ ಅನುಸಾರೇಣ ಕರ್ತಾರಂ ಕಲ್ಪಯತಃ ಗೌರವಾಶ್ರಯಣಸ್ಯ ಉಚಿತತ್ವಾತ್ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಲ್ಲ ನೋಡಿ, ಲೋಕದೃಷ್ಟಿಗೆ ಅನುಗುಣವಾಗಿ ಅನೇಕ ಕರ್ತೃಗಳನ್ನ ಕಲ್ಪನೆ ಮಾಡೋದೇನೆ ಯುಕ್ತ, ಗೌರವವನ್ನು ಆಶ್ರಯ ಮಾಡೋದೇ ಯುಕ್ತ. ನೋಡಿ, ಅನಂತ ಜೀವರಾಶಿಗಳಿದ್ದಾರೆ. ಅಂದ್ರೆ ಲಕ್ಷಾವಧಿ ಜನ ಇವತ್ತು ಹುಟ್ಟಿದ್ದಾರೆ. ಇಲ್ಲಿ ಈ ಲಕ್ಷಾವಧಿ ಜನರಿಗೆ ತಂದೆ ತಾಯಿಗಳಿದ್ದಾರೆ. ಈ ಲಕ್ಷಾವಧಿ ಜನರಿಗೆ ಮತ್ತೆ ಲಕ್ಷಾವಧಿ ತಂದೆ ತಾಯಿಗಳು ಒಪ್ಪಿದರೆ ಗೌರವ ಬರುತ್ತದೆ ಅಂತ ಹೇಳಿ ಜಗತ್ತಿನಲ್ಲಿ ಹುಟ್ಟಿದ ಲಕ್ಷಾವಧಿ ಎಲ್ಲ ಜನರಿಗೂ ಒಬ್ಬನೇ ತಂದೆ ತಾಯಿಗಳು, ಒಬ್ಬರೇ ತಂದೆ ತಾಯಿಗಳು ಅಂತ ಹೇಳಿಕ್ಕಾಗುತ್ತದ? ಆಗೋದಿಲ್ಲ. ಗೌರವ ಬರುತ್ತದೆ. ಇಷ್ಟು ಅಂದ್ರೆ ಕೋಟ್ಯಾವಧಿ ಜೀವರಾಶಿಗಳಿಗೆ ಒಬ್ಬರೇ ತಂದೆ ತಾಯಿಗಳು ಅಂತ ಒಪ್ಪಿಟ್ರೆ ಲಾಘವ ಅಂತ ಹೇಳಿ ಯಾರಾದರೂ ಕೋಟ್ಯಾವಧಿ ಜೀವರಿಗೆ ಒಬ್ಬರೇ ತಂದೆ ತಾಯಿಗಳು ಇದ್ದಾರೆ ಅಂತ ಒಪ್ತಾರ? ಒಪ್ಪೋದಿಲ್ಲ. ಒಬ್ಬೊಬ್ಬ ಜೀವರಿಗೂ ಪ್ರತ್ಯೇಕವಾಗಿ ತಂದೆ ತಾಯಿಗಳು ಇದ್ದಾರೆ. ಒಬ್ಬ ತಂದೆ ತಾಯಿಗಳಿಗೆ 4-5 ಜನ ಅಣ್ಣ ತಮ್ಮಂದಿರಬಹುದು ಬೇರೆ, ಆದ್ರೆ ಕೋಟ್ಯಾವಧಿ ಜೀವರಿಗೆ ಬೇರೆ ಬೇರೆ ತಂದೆ ತಾಯಿಗಳೇ ಇರ್ತಾರೋ ಇಲ್ಲೋ. ಹಾಗೆ ಲೋಕದ ನ್ಯಾಯಕ್ಕೆ ಅನುಗುಣವಾಗಿ ಲೋಕದಲ್ಲಿ ಕಂಡಂತೆ ಅರಣ್ಯಕ್ಕೆ ಒಬ್ಬ ಕರ್ತಾನೇ ಬೇರೆ,
ಕ್ಷಿತ್ಯಾದಿಗಳಿಗೆ ಕರ್ತೃಗಳೇ ಬೇರೆ ಅಂತ ಒಪ್ಪೋದೇನೆ ಯುಕ್ತ. ಬಹಳ ಕರ್ತೃಗಳನ್ನು ಒಪ್ಪಿದರೂ ಗೌರವ ಬಂದರೂ ಅದು ತೊಂದರೆ ಇಲ್ಲ. ಲೋಕದೃಷ್ಟಿಯ ಅನುಸಾರವಾಗಿ ಅನೇಕ ಜನ ಕರ್ತೃಗಳನ್ನು ಒಪ್ಪೋದೇನೆ ಉಚಿತ, ಯೋಗ್ಯ ಅಂದ್ರು ಟೀಕರಾಯರು. ಲೋಕದರ್ಶನ ಅನುಸಾರೇಣ ಕರ್ತಾರಂ ಕಲ್ಪಯತಃ. ಜಗತ್ತಿನಲ್ಲಿ ಹೇಗೆ ಕಂಡಿದೆಯೋ ಅದಕ್ಕೆ ತಕ್ಕಂತೆ ಅನುಭವದಿಂದ ನಾವು ಒಂದು ವಿಷಯವನ್ನು ಸಮರ್ಥನೆ ಮಾಡಬೇಕು. ಅಂದ ಮೇಲೆ ಗೌರವ ಆಶ್ರಯಣಸ್ಯ ಉಚಿತತ್ವ ಗೊತ್ತಾಯ್ತಲ್ಲ. ಗೌರವ ಬಂದರೂ ಅಡ್ಡಿ ಇಲ್ಲ, ತೊಂದರೆ ಇಲ್ಲ. ಲೋಕದಲ್ಲಿ ಕಂಡಂತೆ ನಾವು ಒಪ್ಪೋದೇನೆ ಅತ್ಯಂತ ಯೋಗ್ಯವಾದದ್ದು, ಉಚಿತವಾದದ್ದು. ಅನೇಕ ಕರ್ತೃಗಳನ್ನು ಒಪ್ಪೋದೇನೆ ಯೋಗ್ಯವಾದದ್ದು ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ಈಗ ನೋಡಿ ಜಗತ್ತಿನಲ್ಲಿ ಏನು ಲೋಕೇಹಿ, ಜಗತ್ತಿನಲ್ಲಿ ಹೇಗೆ ಕಂಡಿದೆ? ಎಲ್ಲಾ ಜೀವರಾಶಿಗಳಿಗೂ ಒಬ್ಬನೇ ಸೃಷ್ಟಿಕರ್ತ, ಸಕಲ ಜೀವರಾಶಿಗಳಿಗೂ ಒಬ್ಬರೇ ತಂದೆ ತಾಯಿಗಳು ಅಂತ ಕಂಡಿಲ್ಲ. ಹೇಗೆ? ಲೋಕೇಹಿ ಗಜ ಗವಯ ಗಾರ್ಧವಾದೀನಾಂ ಘಟಾದೀನಾಂಚ ನಿರ್ಮಾತಾರಃ ವಿಜಾತೀಯಾಃ ಏವ ಉಪಲಭ್ಯಂತೆ. ಟೀಕರೆ ಹೇಳ್ತಾ ಇದ್ದಾರೆ ನೋಡಿ. ಗಜ ಆನೆ, ಗವಯ ಕಾಡಾಕಳು, ಗೋ ಅಂದ್ರೆ ಊರಿನಲ್ಲಿ ನಾಡಿನಲ್ಲಿರುವ ಆಕಳಿಗೆ ಗೋ ಅಂತ ಕರೀತಾರೆ. ಗವಯ ಅಂದ್ರೆ ಕಾಡಿನಲ್ಲಿರುವ ಆಕಳಿಗೆ ಗವಯ ಅಂತ ಕರೀತಾರೆ. ಇರ್ಲಿ, ಗಜ ಗವಯ. ಗಜ ಅಂದ್ರೆ ಆನೆ, ಗವಯ ಅಂದ್ರೆ ಕಾಡಿನಲ್ಲಿರುವ ಆಕಳುಗಳು. ಆಮೇಲೆ ಗಾರ್ಧವ ಅಂದ್ರೆ ಕತ್ತೆ. ಇವೇ ಮೊದಲಾದ ಪ್ರಾಣಿಗಳಿಗೆ ಬೇರೆ ಕರ್ತೃಗಳೇ ಕಂಡಿದ್ದಾರೆ. ಮತ್ತು ಜಡವಾದ ಘಟಾದಿಗಳಿಗೆ ಬೇರೆ ಕರ್ತೃಗಳೇ ಕಂಡಿದ್ದಾರೆ. ಅಂದ್ರೆ ಚೇತನರ ತಂದೆ ತಾಯಿಗಳೇ ಬೇರೆ, ಜಡವಾದ ಘಟಪಟಾದಿಗಳಿಗೆ ಕುಂಬಾರ ಕುವಿಂದ ಮೊದಲಾದವರೇ ನಿರ್ಮಾತೃಗಳೇ ಬೇರೆ. ಘಟಾದೀನಾಂಚ ನಿರ್ಮಾತಾರಃ, ಜಡವಾದ ಘಟಾದಿಗಳಿಗೆ ನಿರ್ಮಾಣ ಮಾಡುವ ವ್ಯಕ್ತಿಗಳು ವಿಜಾತೀಯ ಏವ ಉಪಲಭ್ಯಂತೆ. ಅವರೆಲ್ಲರೂ ವಿಜಾತೀಯರು ಅಂದ್ರೆ ಭಿನ್ನ ಭಿನ್ನರೇ, ಒಬ್ಬರೇ ಕರ್ತೃಗಳು ಅನೇಕ ಪದಾರ್ಥಗಳಿಗೆ ಎಂಬುದು ಸರ್ವಥಾ ಜಗತ್ತಿನಲ್ಲಿ ಕಂಡಿಲ್ಲ ಎಂಬ ಮಾತನ್ನು ಟೀಕಾರಾಯರು ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವರು ಪ್ರಶ್ನೆ ಮಾಡಬಹುದು ನೋಡ್ರಿ. ವನಕರ್ತ ಕಿಂಚಿಜ್ಞ ಇತಿ ಸಾಧನೆ ಕಿಂ ಈಶ್ವರಸ್ಯ ಇತಿ ನಚ ವಾಚ್ಯಂ. ಅವರು ಪೂರ್ವ ಪಕ್ಷಿಗಳು ಪ್ರಶ್ನೆ ಮಾಡಿದ್ರು. ಇಲ್ರಿ ನೀವೇನ್ ಹೇಳಿದ್ರು? ಒಟ್ಟು ಅರಣ್ಯಗಳನ್ನ ಮಾಡಿದ ವ್ಯಕ್ತಿ ಅವನು ಸರ್ವಜ್ಞನಲ್ಲ, ಅಲ್ಪಜ್ಞ. ಅಂದ್ರೆ ವನಕರ್ತೃವಾದ ವ್ಯಕ್ತಿ ಕಿಂಚಿಜ್ಞ ಅಂತಾದ ಮಾತ್ರಕ್ಕೆ ಈಶ್ವರನಿಗೆ ಏನು ಸಂಬಂಧ ಬಂತಿಲ್ಲಿ? ವನಕರ್ತೃವಾದ ವ್ಯಕ್ತಿ ಕಿಂಚಿಜ್ಞನಾಗ್ಲಿ ಅಲ್ಪಜ್ಞನಾಗ್ಲಿ, ಈಶ್ವರ ಯಾಕೆ ಅಲ್ಪಜ್ಞನಾಗ್ಬೇಕು? ಈಶ್ವರನ ಸಾರ್ವಜ್ಞಕ್ಕೆ ಏನು ಭಂಗ ಬಂತು ಅಂತ ಹಿಂಗ ಪ್ರಶ್ನೆ ಮಾಡಬೇಡ್ರಿ ಅಂದ್ರು ಟೀಕರಾಯರು. ನೀವು ಕೇವಲ ಅನುಮಾನದಿಂದ ಈಶ್ವರನಿಗೆ ಸಾರ್ವಜ್ಞವನ್ನ ಸಾಧನೆ ಮಾಡೋದಾದ್ರೆ ಇಲ್ಲಿ ಘಟಪಟಾದಿ ಕರ್ತೃಗಳಾದ ವ್ಯಕ್ತಿಗಳು ಹೇಗೆ ಸರ್ವಜ್ಞರಲ್ಲವೋ ಹಾಗೆ ವನಕರ್ತೃಗಳಾದ ವ್ಯಕ್ತಿಗಳೂ ಸರ್ವಜ್ಞರಲ್ಲ. ಹಾಗೆ ಈಶ್ವರನು ಜಗತ್ಸೃಷ್ಟ್ಯಾದಿ ಕರ್ತೃ ಆದರೂ ಅವನು ಸರ್ವಜ್ಞರಲ್ಲ ಅಂತ ನಾವು ಸಾಧನೆ ಮಾಡಬಹುದು. ಅವ್ರು ಪ್ರಶ್ನೆ ಮಾಡಬಹುದು, ವನಕರ್ತ ಕಿಂಚಿಜ್ಞ ಇತಿ ಸಾಧನೆ, ವನಕರ್ತೃವಾದ ವ್ಯಕ್ತಿ ಅವನು ಅಲ್ಪಜ್ಞ ಸರ್ವಜ್ಞನಲ್ಲ ಅಂತ ಸಾಧನೆ ಮಾಡಿದ್ರ ಮಾತ್ರಕ್ಕೆ ಕಿಂ ಈಶ್ವರಸ್ಯ, ಈಶ್ವರನಿಗೆ ಏನು ಸಂಬಂಧಪಟ್ಟಿತು ಅಂದ್ರೆ ಇತಿ ನಚ ವಾಚ್ಯಂ. ಹೀಗೆ ಕೇಳಬೇಡಿ. ಯಾಕೆ? ತಸ್ಯ ಚ ಈಶ್ವರತಾಯಾ ಪರೇಣ ಅಂಗೀಕೃತತ್ವಾತ್. ವನಕರ್ತೃವಾದ ವ್ಯಕ್ತಿ ಅವನು ಸರ್ವಜ್ಞನಲ್ಲ ಅಂತಾದ್ರೆ ದೇವರಿಗೆ ಏನು ಸಂಬಂಧ ಬಂತು ಅಂದ್ರೆ ಆ ವನಕರ್ತೃವಾದ ವ್ಯಕ್ತಿಯನ್ನ ಪೂರ್ವ ಪಕ್ಷಿಗಳು ಯಾರು ಅಂತ ಒಪ್ಪಿದ್ದಾರೆ. ಈ ಅರಣ್ಯಾದಿಗಳ ಸೃಷ್ಟಿಕರ್ತೃವಾದ ವ್ಯಕ್ತಿ, ವನಕರ್ತೃವಾದ ವ್ಯಕ್ತಿ ಪ್ರಸಿದ್ಧ ಕರ್ತೃಗಳು ಉಳ್ಳದ್ದಲ್ಲ. ಗೊತ್ತಾಯ್ತೋ ಇಲ್ಲ? ವನಕರ್ತೃವಾದ ವ್ಯಕ್ತಿ ಪ್ರಸಿದ್ಧ ನಾವು ನೀವು ಯಾರೋ ಅರಣ್ಯವನ್ನ ಮಾಡಿದ್ದಲ್ಲ. ಹಾಗಾದ್ರೆ ವನಕರ್ತೃವಾದ ವ್ಯಕ್ತಿಯನ್ನು ಈಶ್ವರ ಅಂತ ಅವರು ಒಪ್ಪಿಕೊಂಡಿದ್ದಾರೆ. ಹಾಗಾದ್ರೆ ವನಕರ್ತೃವಾದ ವ್ಯಕ್ತಿ ಅವನು ಸರ್ವಜ್ಞನಲ್ಲ ಅಂದ್ರೆ ಈಶ್ವರ ಸರ್ವಜ್ಞನಲ್ಲ ಅಂತ ಅರ್ಥ. ಅನ್ಯಥಾ ಒಂದು ವೇಳೆ ಈ ರೀತಿ ನಾವು ಹೇಳೋದಿಲ್ಲ ಅಂತಂದುಬಿಟ್ರೆ ಹಾಗಾದ್ರೆ ಅನ್ಯಥಾ ವನಕರ್ತರಿ ಸಿದ್ಧೇ ಕಿಂ ಈಶ್ವರ ಸಿದ್ಧೌ ಆಜಾತಂ ಇತ್ಯಪಿ ಸ್ಯಾತ್. ಹಾಗಾದ್ರೆ ಈ ಅರಣ್ಯಕ್ಕೆ ನಿಮ್ ಪ್ರಕಾರ ವನಕರ್ತೃವಾದ ವ್ಯಕ್ತಿ ಅವನು ಅಲ್ಪಜ್ಞ ಅಂತ ಆದ ಮಾತ್ರಕ್ಕೆ ಈಶ್ವರ ಅಲ್ಪಜ್ಞ ಅಂತ ಏನಾಗಬೇಕಾಗಿಲ್ಲ ಅಂತ ನೀವು ಅನ್ನೋದಾದ್ರೆ ಹಾಗಾದ್ರೆ ಅರಣ್ಯಕ್ಕೆ ನೀವೇನಂತ ಇದ್ದೀರಿ? ಕ್ಷಿತ್ಯಾದಿಗಳು ಅಥವಾ ಅರಣ್ಯವು ಸಕರ್ತೃಕವಾಗಿದೆ, ಕಾರ್ಯವಾದ್ದರಿಂದ ಆಗಲಿ.
ವನಕರ್ತೃವಾದ ವ್ಯಕ್ತಿ ಸಿದ್ಧವಾದ ಮಾತ್ರಕ್ಕೆ, ಅಂದ್ರೆ ಕ್ಷಿತ್ಯಾದಿಕಂ ಸಕರ್ತೃಕಂ ಕಾರ್ಯತ್ವಾತ್ ಅಥವಾ ವನಂ ಸಕರ್ತೃಕಂ ಕಾರ್ಯತ್ವಾತ್, ಈ ಅನುಮಾನದಿಂದ ವನಾದಿಗಳಿಗೆ ಒಬ್ಬ ಕರ್ತ ಇದ್ದಾನೆ ಅಂತ ಸಿದ್ಧವಾದ ಮಾತ್ರಕ್ಕೆ ಈ ಅನುಮಾನದಿಂದ ಈಶ್ವರನ ಸಿದ್ಧಿ ಅಂತ ಯಾತಕ್ಕಾಗಬೇಕು? ಈ ಅನುಮಾನದಿಂದ ಈಶ್ವರನ ಸಿದ್ಧಿ ಅಂತ ಏನಾಗಬೇಕಾದದ್ದಿಲ್ಲ. ಈ ಅನುಮಾನದಿಂದ ಈಶ್ವರನ ಸಿದ್ಧಿ ಏನಾಗಬೇಕಾದದ್ದಿಲ್ಲ ಅಂತ ಆಗಬೇಕಾಗುತ್ತದೆ. ಹಾಗಾದ್ರೆ ವನಾದಿಗಳಿಗೆ ಕರ್ತೃವಾದ ವ್ಯಕ್ತಿ, ಕ್ಷಿತ್ಯಾದಿಗಳಿಗೆ ಕರ್ತೃವಾದ ವ್ಯಕ್ತಿ ಅವನು ಯಾರು ಅಂದ್ರೆ ಅವನೇ ಈಶ್ವರ ಅಂತ ನೀವು ಅಂತೀರೋ ಇಲ್ಲೋ? ಹಾಗೆ ವನಾದಿಗಳಿಗೆ ಕರ್ತೃವಾದ ವ್ಯಕ್ತಿ ಅವರು ಸರ್ವಜ್ಞರಲ್ಲ ಅಂದ್ರೆ ಈ ಅನುಮಾನದಿಂದ ಸಿದ್ಧವಾಗುವ ಈಶ್ವರನು ಸರ್ವಜ್ಞರಲ್ಲ ಅಂತ ನಾವು ಪ್ರತಿಯಾಗಿ ಸಾಧನೆ ಮಾಡುತ್ತೇವೆ. ಆದ್ದರಿಂದ ಅಂತೂ ಕೇವಲ ಅನುಮಾನದಿಂದ ಈಶ್ವರನನ್ನ ಸರ್ವಜ್ಞ, ಅವನು ಸರ್ವಕರ್ತ ಅಂತ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಕೇವಲ ಅನುಮಾನದಿಂದ ಈಶ್ವರನಿಗೆ ಸರ್ವಜ್ಞಾದಿಗಳನ್ನು ನೀವು ಸಾಧನೆ ಮಾಡ್ತಾ ಹೊರಟ್ರೆ ನಿಮಗೆ ನಾವು ಪ್ರತಿಪಕ್ಷದ ಪರಾಹತಿ ಸತ್ಪ್ರತಿಪಕ್ಷತ ಎಂಬ ದೋಷ ಬರುತ್ತದೆ ಅಂತ ನಾವು ಹೇಳ್ತಾ ಇದ್ದೇವೆ ಎಂಬ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಮುಂದೆ ವನಕರ್ತೃವಾದ ವ್ಯಕ್ತಿ ಅಲ್ಪಜ್ಞ ಅಂತ ಸಾಧನೆ ಮಾಡೋದು ಬಹಳ ಸುಲಭ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಸಾಧಯಿತುಂ ಶಕ್ಯತೆ ಸುಖಂ, ಗೊತ್ತಾಯ್ತಲ್ಲ, ಶಕ್ಯತೆ ಸಾಧಯಿತುಂ ಸುಖಂ ಅಂತಂದ್ರು. ಇಷ್ಟು ಮಾತ್ರ ಅಲ್ಲ ನೋಡ್ರಿ, ಕಾರ್ಯಪದಾರ್ಥವನ್ನ ತಿಳಿದಿಲ್ಲ ನೀವು, ವನಕರ್ತೃವಾದ ವ್ಯಕ್ತಿ ಆ ಹುಟ್ಟುವ ಪದಾರ್ಥದ ಬಗ್ಗೆ ತಿಳಿದಿರುತ್ತಾನೆ ಅಂತ ನೀವಂತಿರಲ್ಲ, ತಾನು ಸೃಷ್ಟಿ ಮಾಡುವ ಪದಾರ್ಥದ ಬಗ್ಗೆನೂ ಪೂರ್ಣವಾದ ಜ್ಞಾನ ಇರೋದಿಲ್ಲ ಸೃಷ್ಟಿಕರ್ತೃಗಳಿಗೆ ಅಂತ ನಾವು ಸಾಧನೆ ಮಾಡ್ತೇವೆ. ಕಿಂಚಿಜ್ಞತ್ವ ಮಾತ್ರ ಸಾಧನೆ ಮಾಡೋದು ಅಷ್ಟೇ ಉದ್ದೇಶವಲ್ಲ. ಯಾವುದೇ ಒಬ್ಬ ವ್ಯಕ್ತಿ ತಾನು ಮಾಡಿದ ಪದಾರ್ಥದ ಬಗ್ಗೆ, ಕಾರ್ಯ ಪದಾರ್ಥದ ಬಗ್ಗೆನೂ ಅವನು ಪೂರ್ಣ ತಿಳಿದಿರಲ್ಲ ಅಂತ ಸಾಧನೆ ಮಾಡೋದು ಕೂಡ ಅತ್ಯಂತ ಸುಲಭವಾಗಿರತಕ್ಕಂಥ ವಿಚಾರ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ. ಆ ವಿಚಾರ ಮುಂದೆ ಆರಂಭವಾಗುತ್ತದೆ. ಅದನ್ನು ಮತ್ತೆ ನಿಧಾನವಾಗಿ ನಾವು ತಿಳಿಯೋಣ ಅಂತ ಹೇಳ್ತಾ, ನಾಳೆ ಶನಿವಾರ ತತ್ವಪ್ರಕಾಶಿಕ ಪಾಠ ಆಗಬೇಕು. ಆದರೆ ಪ್ರತಿಪದ ಅನಧ್ಯಯನ ರಜೆ, ಪ್ರತಿಪದ ಅನಧ್ಯಯನ ರಜೆ, ಆದ್ದರಿಂದ ನಾಳೆ ಒಂದಿನ ಪಾಠ ಇರೋದಿಲ್ಲ. ನಾಡದ್ದು ಭಾನುವಾರ ತತ್ವಪ್ರಕಾಶಿಕ ಪಾಠ ನೇರವಾಗಿ ಮಠದಲ್ಲೇ ಉಂಟು. ಆಚಾರ್ಯರು ಭಾನುವಾರ ತಾತ್ಪರ್ಯ ನಿರ್ಣಯದ ಪಾಠವನ್ನ ಹೇಳುತ್ತೇನೆ ಅಂತ ಹೇಳಿದ್ದಾರೆ. ಆದ್ದರಿಂದ ನೇರವಾಗಿ ತತ್ವಪ್ರಕಾಶಿಕ ಪಾಠ ನಾಡದ್ದು ಮಠದಲ್ಲೇ ಇರುತ್ತದೆ ಅಂತ ತಿಳಿಸ್ತಾ, ಸೋಮವಾರದಿಂದ ಮತ್ತೆ ಈ ವೃಕ್ಷ ಕೃನ್ನಾಖಿಲಂ ವೃಕ್ಷಂ ವೇತ್ತಿ ಪುಂಸ್ತ್ವಾಧಿ ಚೈತ್ರವತ ಎಂಬ ಶ್ಲೋಕದ ಸುಧಾವಾಕ್ಯದ ಆ ವಿಚಾರ, ಆ ಪಾಠವನ್ನು ಮತ್ತೆ ಸೋಮವಾರದ ಪಾಠದಿಂದ ತಿಳಿಯೋಣ ಅಂತ ಹೇಳ್ತಾ, ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಮಧ್ವೇಶಾರ್ಪಣಮಸ್ತು.